ಧೂಮಪಾನದಿಂದ ಕ್ಯಾನ್ಸರ್ ಸಂಭವಿಸುತ್ತದೆ. ಧೂಮಪಾನದಿಂದ ಸಾವು ಸಂಭವಿಸುತ್ತದೆ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಅಸಾಧ್ಯಸ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದಃ. ಶ್ರೀರಾಮಧೂತ ಕೃಪಾ ಸಿಂಧು ಸರ್ವಕಾರ್ಯಂ ಸಾಧೇಯ ಪ್ರಭೋ. ನಮಸ್ಕಾರ. ನೀವು ಹೇಳಿದ್ದನ್ನು ತಂದಿದ್ದೀನಿ. ನನ್ನಂಥವನು ಇಲ್ಲಿ ಜಾಸ್ತಿ ಹೊತ್ತಿರಬಾರ್ದು. ನಿಮ್ಮ ಮೇಲೆ ನನಗೆ ನಂಬಿಕೆ ಇದೆ. ಎಲ್ಲ ಒಳ್ಳೆಯದೇ ಆಗುತ್ತೆ ಅಂದ್ಕೊಂಡಿದ್ದೀನಿ. ಆಗುತ್ತೆ. ಹೇಯ್ ಅಣ್ಣ, ಆ 10ಗೆ ಫೋನ್ ಮಾಡೋ. ಸರಿ ಅಣ್ಣ. ಅಣ್ಣ ಬರಕ್ಕೆ ಹೇಳಿದಾರಂತೆ. ಜಾಕಿ ಫೋನ್ ಮಾಡಿದ್ದ. ಏನು ಮಾಡೋದು? ಯಾರೂ ಹೋಗೋದು ಬೇಡ. ಹೋಗ್ಲಿಲ್ಲ ಅಂದರೆ ಅಣ್ಣನೇ ಫೋನ್ ಮಾಡ್ಬೋದು. ಎಲ್ಲರೂ ಒಂದು ಸ್ವಲ್ಪ ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ಳಿ.
ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ. ಅವ್ರ ಹುಡುಗರಿಗೆ ಹೇಳಿ ಕಳಿಸ್ಬೇಕಾಯ್ತು. ಅವರು ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಅಂದರೆ ನಾವೇ ಅವನು ಹುಡುಕೊಂಡು ಹೋಗ್ಬೇಕಂತ ಆಯ್ತು. ಅಣ್ಣ ನೀವು ಗಾಡಿ ಎತ್ತು. ಸರಿ ಅಣ್ಣ. ಹುಡುಗಿ ಫೋನ್ ಮಾಡ್ಬೋದು ಅಂತೀರಾ? ಅವಳು ಅಷ್ಟೊಂದು ಇಷ್ಟಪಡ್ತಾಳೆ ಅಂದ್ರೆ ಫೋನ್ ಮಾಡೇ ಮಾಡ್ತಾಳೆ ಮಗ. ಹಂಗೇನಾದ್ರೂ ಹುಡುಗಿ ಫೋನ್ ಮಾಡಿದ್ರೆ ನಾವ್ ಯಾರೂ ಇಲ್ಲಿರೋದು ಬೇಡ, ಎಲ್ಲಾರು ಆ ಹುಡುಗಿನೂ ಕರ್ಕೊಂಡು ಬೆಂಗಳೂರಿಗೆ ಎಸ್ಕೇಪ್ ಆಗ್ಬಿಡೋಣ. ಆಯ್ತು ಮಗ. ಕರ್ಪ ತುಕಾಲಿ, ನೀವಿಬ್ರು ಬೆಂಗಳೂರಿಗೆ ಯಾವ್ದಾನ ಗಾಡಿ ಬುಕ್ ಮಾಡಿ ಹಂಗೆ ಆ ಶೆಟ್ಟಿ ಹತ್ರ ಹೋಗಿ ಟೋಕನ್ ಫಿಕ್ಸ್ ಮಾಡಿ ಒಂದ್ ಸ್ವಲ್ಪ ಅಮೌಂಟ್ ರೆಡಿ ಮಾಡ್ಕೊಳ್ಳಿ. ಸರಿ ಮಗ. ಕೆಲಸ ಆದ್ಮೇಲೆ ಫೋನ್ ಆನ್ ಮಾಡ್ಕೊಳ್ಳಿ, ಎಲ್ಲ ಅಸೆಂಬಲ್ ಆಗಬೇಕು ಅಂತ ಹೇಳ್ತೀನಿ, ನೀವು ಹೊರಡಿ. ಓಕೆ. ಸರಿ. ಫೋನ್ ಸ್ವಿಚ್ ಆನ್ ಮಾಡ್ಕೊಳ್ಳೋಣ. ಆ ಹುಡುಗಿ ಫೋನ್ ಮಾಡ್ಬೋದು. ಆ ಹುಡುಗಿ ಫೋನ್ ಮಾಡೋ ಅಷ್ಟರಲ್ಲಿ ಬ್ರಿಡ್ಜ್ ಹತ್ರ ಇರಬೇಕು. ಹುಡುಗಿ ಫೋನು. ಹಲೋ, ನಾನು ನೀವು ಹೇಳಿರೋ ಬ್ರಿಡ್ಜ್ ಹತ್ರ ಬಂದು ಕಾಯ್ತಾ ಇದ್ದೀನಿ. ಬರ್ತಾ ಇದ್ದೀನಿ. ಇನ್ನೂ ಎಷ್ಟೊತ್ತಾಗ್ಬೋದು? ಇನ್ನೊಂದು 10 ನಿಮಿಷ ಬಂದ್ಬಿಡ್ತೀನಿ. ಸರಿ, ಬೇಗ ಬನ್ನಿ. ಸರಿ. ಕರೆದ್ರೆ ಬರಲ್ಲ, ಫೋನ್ ಸ್ವಿಚ್ ಆಫ್. ನನ್ನ ಮಕ್ಕಳ ನನ್ನ ಹತ್ರನೇ ಆಟ ಆಡ್ತೀರಾ? ಎಲ್ಲಿ 10 ಆ ಹುಡುಗಿನ ತುಂಬಾ ಲವ್ ಮಾಡ್ತಾ ಇದ್ದಾನಣ್ಣ. ಈ ವಿಷಯದಲ್ಲಿ ಮಧ್ಯ ಬರಬೇಡಿ ಅಣ್ಣ, ನಿಮ್ ಕೈ ಮುಗಿತೀನಿ. ಹೌದಣ್ಣ, ಅವನ್ ಪಾಡ್ಗೆ ಅವ್ನು ಬಿಟ್ಬಿಡಿ ಅಣ್ಣ. ಅಣ್ಣ ಪ್ಲೀಸ್. ಈ ನನ್ನ ಮಕ್ಕಳು ಬಾಯಿ ಬಿಡ್ಬೇಕು. ಮಗ, ಅಣ್ಣ ಫೋನ್ ಮಾಡ್ತಾ ಇದ್ದಾರೆ, ಏನ್ ಮಾಡೋದು? ಏಯ್ 10, ನೀನು ಹುಡುಗಿ ಹತ್ರ ಹೋಗ್ತೀನಿ ಅಂತ ನನಗೆ ಗೊತ್ತು, ಆದರೆ ನಿಮ್ಮ ಹುಡುಗರು ನನ್ನ ಹತ್ರ ಇದ್ದಾರೆ. ನೋಡು ಏನು ಮಾಡ್ತೀಯ?
ಹುಡುಗಿ ಜೊತೆ ಓಡೋಗೋದಿರ್ಲಿ, ಕೊಂಡ್ಕೊಂಡು ಹೋಗಕ್ಕೂ ಆಗ್ಬಾರ್ದು. ಸಾಯಂಗ್ ಹೊಡಿಬೇಡಿ, ಆದ್ರೆ ಲವ್ವೇ ಮಾಡಬಾರ್ದು. ಹಂಗ್ ಹೊಡಿರಿ. ಸರಿ ಸರಿ, ಇವಾಗ ಎಲ್ರು ನಮ್ ಬುಕ್ಕಲ್ಲಿರೋ ನವಲ್ಗರಿನ ತೆಗ್ದೋಣ. ಯಾರ್ದು ದೊಡ್ಡದಾಗಿ ಬೆಳ್ದಿರುತ್ತೆ ಅವ್ರ ಹೆಸರಿ ಕ್ಲಾಸಿಕ್ ಫಸ್ಟ್. ಸರಿ ಸರಿ. ಏ ಜ್ಯೋತಿ, ಫಸ್ಟ್ ನಿನ್ನಿಂದ ಸ್ಟಾರ್ಟ್. ನೀನ್ ಓಪನ್ ಮಾಡು. ಹೈ, ನನ್ನ ನವಿಲ್ಗರಿ ಎಷ್ಟು ಚೆನ್ನಾಗಿ ಬೆಳ್ದಿದೆ, ನಂದೇನೆ ದೊಡ್ಡದು. ಅನುಪಮ, ನಿಂದು ಓಪನ್ ಮಾಡು. ಅರೇ, ನನ್ ಬೆಳ್ದೇ ಇಲ್ವಲ್ಲೇ, ಇದ್ದಂಗೆ ಇದೆ. ಸರಿ, ನಾನು ಓಪನ್ ಮಾಡ್ತೀನಿ ಆಯ್ತಾ. ಅಯ್ಯೋ, ನನ್ನ ನವಿಲ್ಗರಿನೇ ಇಲ್ವಲ್ಲೇ, ರೋಡಲ್ಲೆಲ್ಲಾದ್ರೂ ಬೀಳ್ಸ್ಕೊಂಡಿನಿ. ಯಾರ್ಗೆ ಆಗ್ಬಿಟ್ಟೈತೆ ನಮ್ದಕ್ಕೆ, ಯಾರ್ಗೆ ಆಗ್ಬಿಟ್ಟೈತೆ. ಲೇ ಮಂಜ, ನಾಯಿ, ಗೂಬೆ, ಕತ್ತೆ, ಹೋಗೋ ದಾರಿಲಿ ಯಾಕೆ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಡ್ಬೇಕು ನೀನು. ನೋಡೋದ್ ನೋಡು, ನಾಯಿ ತರ ಜೋಲ್ಸಿರ್ಸ್ಕೊಂಡ ಹುಡುಗಿರ್ನ ನೋಡಿದ ತಕ್ಷಣ ನಾಯಿ ಆಗ್ಬಿಡ್ತಾನೆ ಈ ಮಗ. ಸ್ಕೂಲ್ ಶೂ ಅಂತ ಸುಮ್ನಿದ್ದೀನಿ, ಇಲ್ಲ ಅಂದಿದ್ರೆ ಇದನ್ನೇ ತೆಗೆದು ಮುಖಕ್ಕೆ ಸಿತ್ತಿದ್ದೆ. ಲೋಫರ್. ಕಾನಾಪಿನ ಸೇರ್ತಾ ಇಲ್ಲ ನಮ್ದಕ್ಕೆ, ನಿಂದ್ಗಿಂದು ಬರ್ತಾ ಇಲ್ಲ ನಮ್ದಕ್ಕೆ, ಜಿಂದಗಿನೇ ಹಾಳಾಗ್ಬಿಟ್ಟೆ. ನಕ್ಕೋ ನಕ್ಕೋ. ಅಯ್ಯೋ, ನನ್ನ ಬುಕ್ಕೆಲ್ಲ ಗಲೀಜಾಗೋಯ್ತು. ಪಾಪಿ, ಆ ಬಡ್ಡಿ ಮಗಂಗೆ ಯಾವಾಗಾದ್ರೂ ಸ್ಕೆಚ್ ಹಾಕಿ ಹೊಡಿಬೇಕು. ಏ ನಾಯಿ, ಸಿಗು ಆಯ್ತು ನಿಂಗೆ. ಓದಿದೆಲ್ಲ ಮರ್ತೋಯ್ತು. ಮಂಜ ರೋಡಲ್ಲಿ ಬರ್ತಿರ್ಬೇಕೆ ಡಿಕ್ಕಿ ಹೊಡ್ದ, ಅಲ್ಲೇ ಬಿದ್ದಿರ್ಬೇಕು. ನಾನು ಹೋಗಿ ತಗೊಂಡ್ಬರ್ತೀನಿ, ಬ್ಯಾಗ್ ಇಟ್ಕೋ ಆಯ್ತಾ. ಬೆಲ್ ಹೊಡೆಸ್ಲಿಕ್ಕೆ ಬಂದ್ಬಿಡು. ಮಗ, ಯಾವ ಗಿಡದು ಎಲೆ ಇದು? ಎಲೆ ಅಲ್ಲ ಕಣ, ಅದು ನವಿಲಿನ ಪುಕ್ಕ. ಅಲ್ಲ, ಸೋಪ್ ಹಾಕಲ್ಲ, ಶಾಂಪೂ ಹಾಕಲ್ಲ, ಡೈ ಹಚ್ಚಲ್ಲ, ಕಲರ್ ನೋಡು ಎಷ್ಟು ಚೆನ್ನಾಗಿದೆ. ಮಗ, ಆ ಪುಕ್ತಿಂದ ಹಾಗೆ ಕೆನೆ ಮೇಲೆ ಸೋರ್ಕೋ, ಒಂಥರ ಮುಲ್ಮುಲ ಅನ್ನುತ್ತೆ. ಹೌದಾ?
ಗಾಡಿ ಚೆಕ್ ಮಾಡು. ಅಣ್ಣ ಸೇಫು. ಆಂಧ್ರ ಕಡೆ ಅವ್ರಣ್ಣ. ಗೋಲ್ಡ್ ಬಿಸ್ಕೆಟ್ ಮಾರ್ತೀವಿ, ಯಾರೋ ನೀವು ತಗೋತೀರಾ ಅಂತ ಹೇಳಿದ್ರು. ಬಡವ್ರಣ್ಣ, ಏನೋ ಹೊಟ್ಟೆಪಾಡು. ನೀವು ಅದನ್ನ ತಗೊಂಡ್ರೆ ನಮಗೂ ಸ್ವಲ್ಪ ದುಡ್ಡು ಸಿಗುತ್ತೆ. ಏನು ರೇಟು? ಒಂದು ಬಿಸ್ಕೆಟ್ಗೆ 12,000 ಅಣ್ಣ. ಅದು ನೀವು 60,000 ಬೇಕಾದ್ರೂ ಮಾರ್ಕೊಬೋದು. ಎಷ್ಟಿದೆ? ಒಂದು 8 ಐತಣ್ಣ. ಒರಿಜಿನಲ್ಲಾ? ನಮ್ಮ ತಾಯಿ ಸತ್ವಾಗ್ಲು ಅಣ್ಣ, ನಾವೆಲ್ಲ ಇದೇ ದಂಧೆ ಮಾಡೋರು, ಮೋಸ ಮಾಡೋಕ್ಕಾಗತ್ತಾ? ಆಂಧ್ರದ ಕಡೆಯವರು ಅಂತೀರಾ? ಅಂತರ್ಬಾಹ್ರ ಆಟಗಳೇನಾದ್ರು ಆಡಿದ್ರೆ ಮೂತಿ ನೋಡದೆ ಇದೇ ಜಾಗದಲ್ಲಿ ಕುಯ್ಸಾಕ್ಬಿಡ್ತೀನಿ. ಅಣ್ಣ, ಈ ವಿಚಾರದಲ್ಲಿ ನಾವೇನಾದ್ರು ಯಾಮಾರಿಸಿದ್ರೆ ನಾವು ಬದುಕಕ್ಕಾಗತ್ತ ಅಣ್ಣ? ನಮ್ಮ ತಾಯಣೆಗೂ ಇಲ್ಲ ಅಣ್ಣ. ಅಣ್ಣ, ಸ್ವಲ್ಪ ಮುಂದಕ್ಕೆ ಬನ್ನಿ, ನಮಗೆ ಭಯ ಜಾಸ್ತಿ. ಪೊಲೀಸವ್ರು ಯಾರಾದರೂ ನೋಡಿದ್ರೆ 2 ವರ್ಷ ಇದು ಒಳಗಾಕ್ಬಿಡ್ತಾರೆ. ಅದಕ್ಕೆ ನೆಲದಲ್ಲೂ ತಿಕ್ಕಿದೀವಿ. ಬನ್ನಿ ಅಣ್ಣ. ನಡಿ.
ಇಲ್ಲ ಅಂದ್ರೆ ಬಿಡೋದೇ ಇಲ್ಲ. ಅಲ್ಲ ಚಿನ್ನ, ನಾನು ಸ್ವಲ್ಪ ರಿಸ್ಕಲ್ಲಿದ್ದೀನಿ, ನಾನು ಆಮೇಲೆ ಮಾಡ್ತೀನಿ, ನನ್ನ ಮಾತು ಕೇಳು, ನಾನು ಯಾವುದೋ ಟೆನ್ಷನಲ್ಲಿದ್ದೀನಿ. ನಾನು ಹೇಳಿದ್ನಲ್ಲ ಆಮೇಲೆ ಕೊಡ್ತೀನಿ ಅಂತ. ಅಯ್ಯಯ್ಯೋ ಹಂಗೆ ಮಾತ್ರ ಮಾಡ್ಬೇಡ, ಕೊಡ್ತೀನಿ. ಓಕೆನಾ? ಹೇಳೂಸು ಕಿವಿ ಕೇಳಿಸಲ್ವಾ ನಿಂಗೆ? ಅಷ್ಟು ದೂರದಿಂದ ನೀನ್ ಹಿಂದ್ಗಡೆ ಜೇಬಲ್ಲಿರೋ ನವಲ್ಗಿರಿ ನಂದು ನಂದು ಅಂತ ಕಿರ್ಚ್ಕೊ ಬರ್ತಿದ್ದೀನಿ. ಕೇಳಿಸಲ್ವಾ ನಿನ್ ಕಿವಿ? ಕಿವಿ ಏನಾದ್ರೂ ಔಟ್ ಆಫ್ ಆರ್ಡ್ರಾ? ಏನು ಏನಾಯ್ತು? ಏನ್ ಬೇಕು? ಏನೇನು? ನಿನ್ ಹಿಂದ್ಗಡೆ ಜೇಬಲ್ಲಿರೋ ನವಲ್ಗಿರಿ ನಂದು, ಕೊಡೋದನ್ನ. ಪೊಲೀಸ್. ಏಯ್ ಆಮೇಲೆ ಕೊಡ್ತೀನಿ, ಹೋಗು. ಏಯ್ ಈಗೇನು ಕೊಡ್ತೀಯೋ ಇಲ್ವೋ? ಹೋಗ್ತಾ ಇಲ್ಲ. ಕುಯ್ತ್ಯಾ? ಎಲ್ಲಿ ಕುಯ್ ನೋಡೋಣ. ನೀನ್ ಹೆದರ್ಸ್ ತಕ್ಷಣ ಹೆದರ್ಕೊಳಕ್ಕೆ ನಾನೇನ್ ಚಿಕ್ಕ ಹುಡುಗಿ ಅಲ್ಲ, ನಾನು SSLC ಹುಡುಗಿ, ಗೊತ್ತಾ? ದಿನಾ ಸ್ಕೂಲ್ಗೆ ಹೋಗೋ ರೋಡಲ್ಲಿ ನಿನ್ನಂತ ಬೇಜಾನ್ ಹುಡುಗರನ್ನ ನೋಡಿದೀನಿ. ಮರ್ಯಾದೆಯಿಂದ ಕೊಟ್ರೆ ಸರಿ, ಇಲ್ಲ ಅಂದ್ರೆ ನಾನು ಹೊಟ್ಟಿಗರ್ಲು ಹಂಗ ಹಂಗ ಜಕಣಾಚಾರಿ ಕೆತ್ತಿದ ಗೊಂಬಿದ್ದಂಗ ಐತಲಲ್ಲಿ ಆ ಹುಡುಗಿ. ಇವು ನವನಿ ಕಾಕಿ ಹಾಕೊಂಡಿವಿ ದಿನಾ ಬೆಳಗಾದ್ರ ತಲೆ ತೆಗೆದ್ರು, ಕಾಲ್ ತೆಗೆದ್ರು, ಕೈ ತೆಗೆದ್ರು, ಇದನ್ನ ಬಿಟ್ರೆ ಬ್ಯಾರೆ ನೋಡ್ಲೇ ಇಲ್ಲ ಈ ಕಣ್ಣಿಂದ. ನೋಡ್ರಲಿ ಅಂದಾನ, ಬರ್ರಲಿ ಸವಿಯೋಣ. ಅಷ್ಟೆಲ್ಲ ಕಳ್ರ ತಪ್ಸ್ಕೊಬಿಟ್ರ? ನಾಲಾಯ್ಕ ನನ್ನ ಮಗನ, ಅವ್ರ ಹೆಂಗ್ ಕಳ್ರ ತಪ್ಸ್ಕೋತಾರಲಿ? ನೋಡು, ಈ ಭೂಮಿ ಇಷ್ಟು ಗುಂಡಕೈತಿ. ಈ ಭೂಮಿಯೊಳಗ ಇಂಡಿಯಾ ಇಷ್ಟ ಸಣ್ಣಕೈತಿ. ಇಂಡಿಯಾದೊಳಗ ಕರ್ನಾಟಕ ಇಟೈತಿ. ಆ ಕರ್ನಾಟಕದೊಳಗ ಮೈಸೂರ್ ಅಂತೂ ಇಟ ಐತಿ. ಆ ಮೈಸೂರೊಳಗ ಈ ಗಲ್ಲಿ ಇಟೈತಿ. ಈ ಗಲ್ಲಿ ಒಳಗ ಅವ್ರ ಹೆಂಗ್ ತಪ್ಪಿಸ್ಕೊಂಡಾಗ ಸಾಧ್ಯ ಐತ್ಲೆ? ಈಗೇನು ಕೊಡ್ತೀಯೋ ಇಲ್ವೋ? ಮಗ ಅವಳೋಗಂಗೆ ಕಾಣಿಸ್ತಿಲ್ಲ, ಅದನ್ನೆತ್ತವಳು ಮುಖದ ಮೇಲೆ ಹಸ್ಬಿಡು. ಯಾವಳು ಅವಳು? ಸರ್, ಹೆಣ್ಣು ಮಕ್ಕಳಿಂದ ಯಾರು ಹೋಗ್ತಾರಲ್ಲ ಅವರು ಹಿಂದೆ ಕಾಕಿ ಡ್ರೆಸ್ ಹೋಗ್ಬೇಕು. ಕಾಕಿ ಡ್ರೆಸ್ಸೇ ಹೆಣ್ಣು ಮಕ್ಕಳಿಂದ ಹೋಗ್ಬಾರ್ದು ಸರ್. ಯಾರಾದ್ರೂ ನೋಡಿದ್ರು ಏನಂತಾರೆ ಸರ್? ಬಾಳ ಮಾಡಿ ಏನಂತಾರಪ್ಪ? ತುಮಕಂತ ಮಕ್ಕೂಗಿದ್ದಾರೆ ಸರ್. ಹೋಗಾತಾಗ ಬರೀ ಉಗಿಸ್ಕೊಂಡ ನೌಕರಿ ಬಾ ಚಾಲು ನನ್ನ ಮಕ್ಕಳೇ. ಅಲ್ಲಿ 4 ಮಂದಿನ ಇಕ್ಕರಿಸಿ ಬಂದ ಇಲ್ಲಿ ಅಷ್ಟು ಆರಾಮ ಶಾಜೋಗ ಸಂಪನ್ನ ಹಂಪೋನ ಕುಂತಿರಲ್ಲ, ನಿಮಗೈತ ನನ್ನ ಮಕ್ಕಳೇ. ನಡ್ರಿ ನನ್ನ ಮಕ್ಕಳೇ, ತಪ್ಪಿಸ್ಕೊಂಡು ಪ್ರಾಣಿಗಳನ್ನ ಮೈಸೂರು ಜೂ ಹಿಡ್ಕೊಂಡು ಹೊಂಟಾರ. ಒಂದು ನೋಡಿದ್ರೆ ಗೋರಿಲ್ಲ, ಇನ್ನೊಂದು ನೋಡಿದ್ರೆ ಜುರಾಪೆ. ಆಹಾ ಇವ ಹಂಗದ ನೋಡಿ.
ನಮ್ಮ ದೇಶವನ್ನ ಧೂಮಪಾನದಿಂದ ಮುಕ್ತ ಮಾಡಲು ಸರ್ಕಾರ ಜೊತೆಗೆ ಅನೇಕ ಬಡಮಾನ್ಯಗಳು ಶಿಕ್ಷಣ ಸಂಸ್ಥೆಗಳು ಕೂಡ ಧೂಮಪಾನ ನಿಷೇಧ ಚಳವಳಿಯಲ್ಲಿ ಪಾಲ್ಗೊಂಡಿದ್ದಾವೆ. ಆದರೆ ಅದನ್ನು ತಡೆಗಟ್ಟೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಇವತ್ತು ನಾವು ನಿಮ್ಮ ಬಳಿಗೆ ಅಂದ್ರೆ ಈ ಶಾಲೆಯ ವಿದ್ಯಾರ್ಥಿಗಳನ್ನ ಈ ಚಳವಳಿಯಲ್ಲಿ ಪಾಲ್ಗೊಳ್ಳುವ ಮಾಡಬೇಕು ಅನ್ನೋ ಕಾರಣದಿಂದಾಗಿ ಈ ಒಂದು ವಿಶ್ವ ಧೂಮಪಾನ ನಿಷೇಧ ದಿನಾಚರಣೆ ದಿವಸ ನಿಮ್ಮನ್ನೆಲ್ಲ ಇದರಲ್ಲಿ ಪಾಲ್ಗೊಳ್ಳುವ ಮಾಡ್ತಾ ಇದ್ದೀವಿ. ಈ ಒಂದು ಧೂಮಪಾನ ನಿಷೇಧ ಚಳವಳಿಯಲ್ಲಿ ನೀವೆಲ್ಲರೂ ಕೂಡ ಪರಿಪೂರ್ಣವಾಗಿ ಪಾಲ್ಗೊಳ್ಬೇಕು. ಮಕ್ಕಳೇ, ನೀವು ಈಗಲೇ ಹೊರಡಿ ಪ್ರತಿಯೊಬ್ಬ ಧೂಮಪಾನಿಯ ಬಳಿಗೆ ಹೋಗಿ ನಾನು ಏನನ್ನ ಹೇಳಿದ್ದೀನಿ ಅತ್ಯಂತ ಶ್ರದ್ಧೆಯಿಂದ ನೀವು ಕೇಳಿಸ್ಕೊಳ್ತೀರಿ. ಅಷ್ಟೇ ಶ್ರದ್ಧೆಯಿಂದ ಆ ಧೂಮಪಾನಿಗಳ ಮನಸ್ಸನ್ನ ಪರಿವರ್ತನೆಗೊಳಿಸಿ ಮತ್ತು ಅವರಿಗೆ ಅರಿವನ್ನು ಉಂಟು ಮಾಡಿ ಇಡೀ ವಿಶ್ವವನ್ನೇ ಈ ಧೂಮಪಾನ ಮುಕ್ತ ವಿಶ್ವವನ್ನಾಗಿ ಮಾಡೋದಕ್ಕೆ ನೀವೆಲ್ಲರೂ ಕೂಡ ಸಂಕಲ್ಪ ಮಾಡಿ ಆರೋಗ್ಯವಂತ ದೇಶ ಕಟ್ಟೋದಕ್ಕೆ ನೀವೆಲ್ಲರೂ ಹೊರಡಿ. ಜೈ ಭಾರತ್ ಮಾತೆ. ಯಾರು ಭಯ್ಯ? ಅವರು ಅಣ್ಣ ಕಡೆಯವರು. ಏನು ವಿಷಯ? ಸೇಟು, ಇದು ಗುಜರಾತ್ ಅಲ್ಲ, ಕರ್ನಾಟಕ. 1000 ಸತಿ ಹೇಳಿದ್ದೀನಿ ನಿನ್ ಪ್ರಾಪರ್ಟಿಗಿಂತ ನಿನ್ ಪ್ರಾಣ ಮುಖ್ಯ, ಉಳಿಸ್ಕೊ ಅಂತ. ನೀನ್ ಕೇಳ್ತಿಲ್ಲ, ನಾನೇನ್ ಮಾಡ್ಲಿ? ನಿನಗೆ ನಿನ್ ಪ್ರಾಣದ ಮೇಲೆ ಕೇರ್ ಇಲ್ಲ ಅಂದ್ರೆ ನಾನೇ ಯಾಕೆ ಕೇರ್ ಮಾಡ್ಲಿ? ನಮ್ಮ ಹುಡುಗರನ್ನ ಕಳಿಸಿದ್ದೀನಿ. ಪ್ರಾಣ, ಪ್ರಾಪರ್ಟಿ ಇವೆರಡರಲ್ಲಿ ಯಾವ್ದು ಕೊಟ್ಟು ಕಳಿಸ್ತೇನೆ ನೋಡು. SSLC ಪಾಸ್ ಆದ್ಮೇಲೆ ಬೇಡ ಬೇಡ ಅನ್ನೋ ನಮ್ಮ ಅಪ್ಪನಿಗೆ ಈ ನೌಕರಿ ಕೊಡಿಸಿರ್ತ. ಈ ನನ್ನ ಮಕ್ಕಳು ನೋಡಿದ್ರೆ ಕಂಬಳದಾನ ಕೋಣ ಓಡ್ಸಾಡ್ತಾರ. ಲೇ ನನ್ನ ಮಕ್ಕಳ ಎಲ್ಲ ಅಡಿಗಿದ್ರು ಸರಿ. ಲೇ ನಿಮ್ಮ ಪಾಡಿ ನೀವೇನು ಜಾಕಿ ಅನ್ಕೊಂಡ್ರೆ ಎಷ್ಟು ನಮೂನಿ ರಕ್ತ ಹರಿತೈತಿಲ್ಲ ನಿಮ್ಮ ಮೈಯಾಗ. ಲೇ ನೀವೆಲ್ಲ ಅಡಿಗಿದ್ರು ಸರಿ. ಇಲ್ಲಿ ನೋಡಿ ಸರ್ ಗಾಡಿ. ಲೇ ಗಾಡಿ ತಗೊಂಡು ಏನ್ ಮಾಡ್ತಿರ್ಲಿ? ಬಾಡಿ ಹಿಡಿಬೇಕು ನಾವೆಲ್ಲ ಸೇರ್ಕೊಂಡ. ನಡ್ರಿ ಬರ್ರಿ, ಅಲ್ಲಿ ಹೋಗ್ಯಾರ ನೋಡ್ರಿ. ಮಗ ಯಾಕೋ ಇವತ್ತು ತಗ್ಲಕ್ಕೊಳಂಗ್ ಕಾಣಿಸ್ತೀವಿ ಕಣ. ಇವತ್ತು ವಿಶ್ವ ಧೂಮಪಾನ ನಿಷೇಧ ದಿನ. ಈ ದಿನದಲ್ಲಿ ಧೂಮಪಾನ ಎಂತ ಅನಾರೋಗ್ಯಕರ ಹವ್ಯಾಸ ಎಂಬುದನ್ನು ನೀವು ತಿಳ್ಕೋಬೇಕು. ಈ ಧೂಮಪಾನ ಮಾಡೋದ್ರಿಂದ ದೇಹದ ಯಾವ ಭಾಗಕ್ಕೂ ಯಾವುದೇ ರೀತಿ ಉಪಯೋಗ ಇಲ್ಲ. ಬದಲಾಗಿ ಒಳಗಿಂದ ದೇಹದ ಒಂದೊಂದೇ ಅಂಗಾಂಗಗಳನ್ನು ಸುಡುತ್ತಾ ಬರುತ್ತದೆ. ಅಷ್ಟೇ ಅಲ್ಲ, ರಕ್ತ ಹೀರಿ ಮನುಷ್ಯನನ್ನು ನಿಶಕ್ತನನ್ನಾಗಿ ಮಾಡುತ್ತೆ. ಯಾಕೆ ಓಡ್ಸಾಡ್ ಸಾಯಿಸ್ತಿರೋ ನಮ್ಮನ್ನ? ನಮ್ಮ ಗೋಳ ಕೇಳೋರು ಯಾರು ಇಲ್ರಲ್ಲೋ ಯಪ್ಪ. ಲೇ ಸಂಧಿ ಆಯ್ತು, ಕೇರಿ ಆಯ್ತು, ಓಣಿ ಆಯ್ತು, ಗಲ್ಲಿ ಗಲ್ಲಿ ತಿರುಗುದಾತು. ಈಗ ಬಂದು ಶಾಪಿಂಗ್ ಕಾಂಪ್ಲೆಕ್ಸ್ನಾಗ ಹೊಕ್ಕೊಂಡಿರಲ್ಲ. ಈ ಧೂಮಪಾನದ ವಸ್ತುಗಳಾದ ಬೀಡಿ, ಸಿಗರೇಟು, ತಂಬಾಕುವಿನಿಂದ ಕೂಡಿದ್ದು ಅದು ದೇಹಕ್ಕೆ ವಿಷಕಾರಿ ವಸ್ತು ಆಗಿದೆ. ಆದ್ರಿಂದ ನೀವೆಲ್ಲರೂ ಅದನ್ನ ತ್ಯಜಿಸುವ ಮನಸ್ಸು ಮಾಡಬೇಕು. ಲೇ ಎಲ್ಲೆದ್ರು
ಒಬ್ಬೊಬ್ರು ಒಂದೊಂದು ರಾಶಿ ಹುಟ್ಟಿರಲ್ಲೋ, ನನ್ ರಾಶಿಗೆ ಯಾಕ್ರೋ ಗಂಟು ಬಿದ್ದೀರಿ? ಎಲ್ಲಿದಿರೋ ಬರ್ರೋ. ಕೆಂಪು ಲಿಪ್ಸ್, ವೈಟ್ ಡ್ರೆಸ್, ಕೈಲಿ ಬೋರ್ಡು, ತುಟಿಲಿ ಸ್ಮೈಲ್. ನಾ ಹೇಳಿಲ್ಲ ನಮಗ್ ಇವತ್ತು ಶುರು ಆತ್ ನೋಡು, ಟೈಮ್ ಚಲೋ ಅದ. ಆ ಹುಡುಗಿ ಮುಖ ನೋಡ್ದಾಗ ಒಮ್ಮೆ ಒಳ್ಳೇದಾಗತ್ರಲಿ ಅಪ್ಪ. ನೋಡ್ರಿ ಆ ಹುಡುಗಿ ಮುಖ ನೋಡ್ರಿ, ಅವಳ ತುಟಿ ನೋಡ್ರಿ, ಅವಳ ಸೇಬು ಗಲ್ಲ ನೋಡ್ರಿ. ಆಕೆ ಅಂದ ಚಂದನ ಹೊಗಳ್ಕೊಂಡೇ ನಿಂತ್ರಲ್ಲ ಸರ್. ನಡ್ರಿ ಸರ್ ಹುಡ್ಕನ. ಲೇ ಅವಳು ನೋಡಿದ ಮ್ಯಾಲ ನಾವಿನ್ನ ಅವ್ನ ಹುಡ್ಕೋದು ಬ್ಯಾಡ, ನಾವಿನ್ನ ಮೈ ಕೈ ನೋಯಿಸ್ಕೊಳ್ಳೋದು ಬ್ಯಾಡ. ಆ ಹುಡುಗಿಲ್ ಅದಾಳ ಅಂದ್ರ ಅವ್ರೆಲ್ಲೋ ಇಲ್ಲೇ ಅದಾರನ್ನು ಕನ್ಫರ್ಮ್. ಕಂಡು ಕೂಡಲೇ ಹಾವು ಕಪ್ಪಿನ ಹಿಡ್ದಂಗ ರವಕ್ ಅಂತ ಹಿಡಿದು ಬಿಡೋಣ. ಮಗ, ಪೊಲೀಸರು ಹಿಂದೆನೇ ಅವರು. ಈ ಹುಡುಗಿ ಈ ಸಲನು ನಮ್ಮನ್ನು ತಗ್ಲಾಕ್ಸಕ್ ಮುಂಚೆ ಇವಳು ಹೇಳ್ದಂಗೆ ಕೇಳ್ಬಿಟ್ಟು ಬಚಾವಾಗ್ಬಿಡೋಣ ಕಣ್ರು. ಅಕ್ಕ ನಮ್ಮಿಂದ ಏನಾಗ್ಬೇಕಕ್ಕ? ಧೂಮಪಾನ ಆರೋಗ್ಯಕ್ಕೆ ಹಾನಿ ಆಗಿರೋದ್ರಿಂದ ಅದನ್ನ ನೀವು ಬಿಡ್ಬೇಕು. ಬಿಟ್ಬಿಡ್ನಕ್ಕ, ಇನ್ಮೇಲೆ ನಮ್ಮ ತಾಯಣೆಗೂ ಸೇದಲ್ಲ. ನೀನ್ ಒಬ್ಬನೇ ಬಿಟ್ರೆ ಸಾಲ್ದು, ನಿನ್ ಜೊತೆ ಇರೋರೆಲ್ಲ ಬಿಡ್ಬೇಕು. ಅಕ್ಕ ನೀವ್ ಹೇಳ್ದಂಗೆ ನಾವು ಬಿಟ್ಟಾಯ್ತಲ್ಲಕ್ಕ, ಇನ್ ನೀನ್ ಹೋಗಕ್ಕ. ನಿಮ್ ಕೈಯಲ್ಲಿರೋ ಸಿಗರೇಟ್ಗಳನ್ನ ಎಸೆದ್ರೆ ಸಾಲ್ದು, ನಿಮ್ ಜೇಬಲ್ಲಿರೋ ಎಲ್ಲ ಸಿಗರೇಟ್ ಪ್ಯಾಕ್ಗಳನ್ನ ಕೊಡಿ ಇಲ್ಲಿ. ಬರೀ ಸಿಗರೇಟ್ ಪ್ಯಾಕ್ ಕೊಟ್ರೆ ಸಾಲ್ದು, ಇನ್ ಯಾವತ್ತೂ ನೀವು ಸಿಗರೇಟ್ ಸೇದಲ್ಲ ಅಂತ ಪ್ರಾಮಿಸ್ ಮಾಡಿ. ಥ್ಯಾಂಕ್ಸ್. ಅಲ್ಲ ಗುರು, ಡಾನ್ ಗೆದ್ರಲಿಲ್ಲ, ಪೊಲೀಸ್ ಗೆದ್ರಲಿಲ್ಲ, ಪುಟ್ಕೋಸಿ ಒಂದ್ ಹುಡುಗಿಗೆ ಇದ್ರಂಗಾಯ್ತಲ್ಲ ಗುರು ನಮ್ ಲೈಫು. ಬರ್ರಿ ಆ ಹುಡುಗಿ ಓದ್ ಎತ್ಲಾ ಓದ್ ನೋಡೋಣ ಬರ್ರಿ. ನಾ ಹೇಳಿಲ್ಲೇನ್ರು, ಆ ಹುಡುಗಿ ಮುಖ ನೋಡ್ದಾಗ ಒಮ್ಮೆ ನಮಗ್ ಒಳ್ಳೇದಾಕತಿ. ಮತ್ ಕನ್ಫರ್ಮ್ ಆತ. ಬಾ 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 ಜಾಬಾದಿ ನನ್ನ ಮಕ್ಕಳ ಹ್ಯಾಂಗ್ ಕುಂತಾರ ನೋಡ್ಲಿ, ಬಾಂಗ್ಲಾದೇಶದ ನಿರಾಶ್ರಿತರು ಕುಂತಂಗ ಹಿಡ್ಕೊಡ್ರಲ್ಲಿ. ಲೈಫ್ಗಿಂತ ಸ್ಕೂಲ್ ಲೈಫ್ ಎಷ್ಟೊಂದು ಚೆನ್ನಾಗಿತ್ತು ಅಲ್ವೇನ್ರೆ? ಹೌದು ಕಣೆ, ಸ್ಕೂಲ್ ಲೈಫೇ ಒಂಥರ ಚೆನ್ನಾಗಿತ್ತು. ಆಗ ನಾವಿನ್ನೂ ಚಿಕ್ಕವರಾಗಿದ್ವಿ. ನಮಗೆ ಯಾರನ್ನ ನೋಡಿದ್ರೂ ನಾಚಿಕೆ ಆಗ್ತಿರ್ಲಿಲ್ಲ, ಸಂಕೋಚ ಆಗ್ತಿರ್ಲಿಲ್ಲ. ನಾವು ಯಾವ ವಿಷಯಕ್ಕೂ ಇಷ್ಟೊಂದು ಸೆನ್ಸಿಟಿವ್ ಆಗಿರಲಿಲ್ಲ. ಆದರೆ ಇವಾಗ ಬೆಳೆದು ದೊಡ್ಡವರಾದ್ಮೇಲೆ ನಾಚಿಕೆ ಆಗುತ್ತೆ, ಸಂಕೋಚ ಶುರುವಾಗಿದೆ. ಯಾಕೋ ಏನೋ ಕಣೆ, ತುಂಬಾ ಸೆನ್ಸಿಟಿವ್ ಆಗಿಬಿಟ್ವಿ ಅನ್ಸುತ್ತೆ. ಸರಿ ಸರಿ, ಹೀಗೆ ಫೀಲಿಂಗ್ ಬಗ್ಗೆ ಮಾತಾಡ್ತಾ ಕೂತಿದ್ರೆ ಈ ಗಾಳಿ ಅನ್ನೋ ಫೀಲಿಂಗ್ ಜೊತೆ ಮಳೆ ಅನ್ನೋ ಫೀಲಿಂಗು ಸೇರಿ ಮನೆಗೆ ಹೋಗೋದು ಕಷ್ಟ ಆಗುತ್ತೆ. ನಡೀರೆ ಮನೆಗೆ ಹೋಗೋಣ. ಬಾಯ್ ಬಾಯ್ ಮಧು, ಬಾಯ್. ಹೇ ಮಧು, ಇಷ್ಟೊತ್ತು ಫೀಲಿಂಗ್ ಬಗ್ಗೆನೇ ಮಾತಾಡ್ತಿದ್ದೆ. ಅಲ್ಲಿ ಮುಂದೆ ಹಾಲ್ ಮಂಚ ಸಿಕ್ದ ಅಂತ ಹೇಳಿ ಇನ್ನೊಂದು ಫೀಲಿಂಗಿಗೆ ಹೋಗ್ಬಿಡ್ಬೇಡ. ಆಯ್ತು. ಒಂದು ಡೀಲ್ ಆದ್ರೂ ನೆಟ್ಟಿಗೆ ಮಾಡಿ ಬಚಾವ್ ಬಂದಿದ್ದೀರಾ? ಎಲ್ಲದರಲ್ಲೂ ತಗಲಾಕೊಂಡು ನಾನು ಮುಳುಗಿಸಿದ್ದೀರಾ. ನಿಮ್ಮಿಂದ ಲಾಭ ಏನೂ ಬೇಕಾಗಿಲ್ಲ. ನಿಮ್ಗೆ ಜೈಲು ಬೇಲು ಅಂತ 8 ಲಕ್ಷ ಖರ್ಚು ಮಾಡಿದ್ದೀನಿ.
ನಿಮ್ಮಂತವ್ರಿಗೆ ದಂಧೆ ಇಲ್ಲ. ಯಾವ್ದಾದ್ರು ಗಾರ್ಮೆಂಟ್ಸ್ ಮಾಲ ಸೇರ್ಕೊಂಡು ತಿಂಗಳು ಸಂಬಳಕ್ಕೆ ಗೈರಿ, ಅದು ನಿಮ್ಗೆ ಲಾಯಕು. ಇವತ್ತು ಹುಷಾರಾಗ್ತಾರೆ, ನಾಳೆ ಹುಷಾರಾಗ್ತಾರೆ ಅಂತ 4 ವರ್ಷ ಕಾದೆ. ಇನ್ನಾಗಲ್ಲ. ಒಂದು ಚಿಕ್ಕ ಡೀಲಿಂದ ಬಚಾವಾಗಿ ಬರಕ್ಕಾಗಲ್ಲ ಅಂದ್ಮೇಲೆ ನೀವು ಈ ಫೀಲ್ಡ್ಗೆ ಅನ್ಫಿಟ್ಟು, ನಾಲಾಯಕು. ಅಣ್ಣ ಇನ್ಮೇಲೆ ಹುಷಾರಾಗಿರ್ತೀವಿ. ಯಾವುದೇ ಕೇಸ್ ಮಾಡಿದ್ರು ಸಿಗಾಕೊಳ್ದಂಗೆ ಹುಷಾರಾಗಿರ್ತೀವಣ್ಣ. ಒಂದೇ ಒಂದು ಚಾನ್ಸ್ ಕೊಡಿ ಅಣ್ಣ. ಚಾನ್ಸ್ ಕೊಟ್ಟು ಕೆಲಸಕ್ಕೆ ಇದು ಟ್ರೈನಿಂಗ್ ಸ್ಕೂಲ್ ಅಲ್ಲ, ತಂದೆ ಸುಪಾರಿ ತಂದೆ. ಕರೆಕ್ಟ್ ಆಗಿ ನ್ಯಾಕಲ್ಲಿ ಕೆಲಸ ಮಾಡೋಂಗಿಲ್ಲ ಚಾನ್ಸು. ನಿಮ್ಮಂತ ಅಬೇಪಾರಿ ಅಲ್ಲ. ನನ್ನ ತಂದೆನೆಲ್ಲ ಹಾಳು ಮಾಡ್ಬಿಟ್ರಲ್ಲ. ನಿಮ್ಮ ನಂಬ್ಕೊಂಡ್ಬಿಟ್ರೆ ನಾನು ಪುಟ್ಬಾದ್ಗೆ ಬಂದ್ಬಿಡ್ತೀನಿ. ಪುಟ್ಬಾದ್ಗೆ ಇಷ್ಟು ವರ್ಷ ನನ್ನ ಜೊತೆ ನಿಯತ್ತಾಗಿದ್ದಕ್ಕೆ ನಿಮ್ಮನ್ನು ಜೈಲಿಂದ ಬಿಡಿಸ್ಕೊಂಡು ಇಲ್ಲೇ ಬಿಡ್ತಾ ಇದ್ದೀನಿ. ಇದೇ ಜಾಗನ ಕರ್ಕೊಂಡೋದೆ ಇಲ್ಲೇ ಬಿಡ್ತಾ ಇದ್ದೀನಿ. ನನಗೂ ನಿಮಗೂ ಯಾವ ಸಂಬಂಧ ಇಲ್ಲ. ಅಣ್ಣ ತಪ್ಪಾಯ್ತಣ್ಣ. ಇನ್ಮೇಲೆ ಹಿಂಗೆಲ್ಲ ಆಗಲ್ಲ ಅಣ್ಣ. ಒಂದು ಹುಡುಗಿಯಿಂದ ಇಷ್ಟೊಂದೆಲ್ಲ ತೊಂದರೆ ಆಗ್ತಾ ಇತ್ತು. ಇನ್ಮೇಲೆ ಹಿಂಗೆ ಆಗಲ್ಲ ಅಣ್ಣ. ಕರೆಕ್ಟಾಗಿ ಕೆಲಸ ಮಾಡ್ತೀವಿ. ಅಲ್ಲೋ ಚಿನ್ನ, ನಾನು ಸ್ವಲ್ಪ ಟೆನ್ಷನಲ್ಲಿ ಇದ್ದೀನಿ ಚಿನ್ನ. ಆಮೇಲೆ ಕೊಡ್ತೀನಿ, ತಾಯಿಗೂ ಆಮೇಲೆ ಕೊಡ್ತೀನಿ. ಅಯ್ಯೋ ಹಂಗೆ ಮಾತ್ರ ಮಾಡಬೇಡ. ಕೊಡ್ತೀನಿ. ಸರಿನಾ? ಸಾರಿ. ಇಷ್ಟಕ್ಕೆಲ್ಲ ಕಾರಣ ಆ ಹುಡುಗಿನೇ. ಅವಳನ್ನ ಸುಮ್ಮನೆ ಬಿಡಬಾರ್ದು. ಆ ಹುಡುಗಿಗೇನೋ ಮಾಡೋದು? ಮುಗು ಖಾರದ ಪುಡಿ ಹಚ್ಬಿಡೋಣ. ತುಕಾಲಿ ನೀನು ಖಾರದ ಪುಡಿ ರೆಡಿ ಮಾಡ್ಕೊ. ನೀನ್ ಹೈಸ್ಕೂಲ್ಗೆ ಹೋಗ್ತಾ ಇದ್ದಾಗಿಂದ ನಾನು ನಿನ್ ಹಿಂದೆ ಬಿದ್ದೀವ್ನೆ. ಆಗ ನೀನ್ ಇನ್ನೂ ಚಿಕ್ಕ ಹುಡುಗಿ ಅಂತ ಜಾಸ್ತಿ ಒತ್ತಾಯ ಮಾಡಕ್ ಬರ್ಲಿಲ್ಲ. ಈಗ ನೀನ್ ಬೆಳೆದು ದೊಡ್ಡೋಳಾಗಿದ್ದಿ, ಮೆಜಾರಿಟಿಗೆ ಬಂದಿದ್ದಿ. ಅದಕ್ಕೆ ಕೇಳೋಣ ಅಂತ ಬಂದೀವ್ನಿ. ಹೇಳು, ನಿನ್ನ ಲವ್ ಮಾಡ್ತೀಯಾ? ಇಲ್ಲ. ಯಾಕೆ ಮಾಡಲ್ಲ? ನೀನ್ ನನಗೆ ಇಷ್ಟ ಇಲ್ಲ. ಹಾಗಾದ್ರೆ ಇಷ್ಟು ವರ್ಷ ನಾನು ನಿನ್ ಲವ್ ಮಾಡಿದ್ದು? ನಿನಗ್ ನೀನೇ ಮಾಡ್ಕೊಂಡ್ರೆ ನಾನೇನೋ ಮಾಡ್ಲಿ? ನಾನೇನಾದ್ರೂ ನಿನ್ನ ಹತ್ರ ಮಂಜ ನನ್ನ ಲವ್ ಮಾಡು ಅಂತ ಕೇಳ್ಕೊಂಡಿದ್ನಾ? ಇಲ್ಲ ತಾನೆ? ದಾರಿ ಬಿಡೋ. ಹಾಗಾದ್ರೆ ನೀನ್ ನನ್ನ ಲವ್ ಮಾಡಲ್ಲ? ನೋಡು ಮಂಜ, ನೀನ್ ನನಗಿಷ್ಟ ಇಲ್ಲ ಅಷ್ಟೇ. ಸುಮ್ನೆ ಇಲ್ದಿದ್ದೆಲ್ಲ ಮಾತಾಡ್ಬೇಡ. ಮರ್ಯಾದೆಯಿಂದ ನೀನ್ ಇಲ್ಲಿಂದ ಹೋಗು, ಇಲ್ಲ ನನ್ಗೆ ಹೋಗಕ್ ಜಾಗ ಬಿಡು. ನೋಡ್ಬೋದು, ಕೊನೆಯದಾಗ ಒಳ್ಳೆ ಮಾತಿಂದ ಕೇಳ್ತಾ ಇದ್ದೀನಿ. ನೀನ್ ನನ್ನ ಲವ್ ಮಾಡ್ತೀಯೋ ಇಲ್ವೋ? ಇಲ್ಲ 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 ಅಷ್ಟೇ. ಅರ್ಥ ಆಯ್ತಾ? ದಾರಿ ಬಿಡು.
ಹತ್ರ ಬೇಡ ಅಂತ ಓಡಿಸಿದ್ರೆ ನೀವೇ ಸಪ್ರೇಟ್ ದಂಧೆ ಶುರು ಮಾಡಿದೀರಾ. ಏಯ್, ಇದು ನನ್ನ ಏರಿಯಾ. ನಾನ್ ಬಿಟ್ಟು ಬೇರೆ ಯಾವ ದಂಧೆ ಶುರು ಮಾಡಬಾರ್ದು. ಅಣ್ಣ ಬಿಟ್ಟು ಇನ್ನೊಬ್ಬ ಇಲ್ಲಿ ಬೆಳಿಬಾರ್ದು. ಬೆಳೆಯೋ ಪ್ರಯತ್ನ ಪಟ್ಟೆ ಇಲ್ಲಪ್ಪ, ನಾನಿನ್ ಅಷ್ಟೊಂದು ಟೆನ್ಷನ್ ತಗೊಳಲ್ಲ. ಎಕ್ಸಾಮ್ ಮೇಲೆ ಟೆನ್ಷನ್ ತಗೊಳ್ಳೇಬೇಕು. ಇದ್ಯಾರೇ ಹೀಗೆ ಬಿದ್ದಿದ್ದಾರೆ? ಯಾರೇ ಇದು? ಒಬ್ಬೊಬ್ರು ಒಂದೊಂದು ಆಂಗಲ್ ಅಲ್ಲಿ ಬಿದ್ದಿದಾರಲ್ಲಿ. ಪೋಲಿ ಹುಡುಗರು ಅನ್ಸುತ್ತೆ ಕಣೆ. ಇವನೇ ಕಣೆ ಅವತ್ತು ನನ್ನ ಕಣ್ಣಿಗೆ ಖಾರದ ಪುಡಿ ಬಿದ್ದಾಗ ನನ್ನ ಸೇವ್ ಮಾಡಿದ್ದು. ಇವನೇ ಕಿಲ್ ಬಿದ್ದಿದ್ದಾನೆ. ಲೇ, ನೋಡಕ್ ಒಳ್ಳೆ ಪೋಲಿ ಹುಡುಗರ ತರ ಇದಾರೆ. ಎಲ್ಲೋ ಹೊಡೆದಾಡ್ಕೊಂಡು ಬಿದ್ದಿರ್ಬೇಕು. ನಮ್ಗೇನಕ್ಕೆ ಇವ್ರ ಸವಾಸ? ಸುಮ್ಮನೆ ಬಾ ನೀನು. ನನ್ನ ಮಾತು ಕೇಳು. ಪಾಪ ಅವತ್ ನಂಗೆ ಸೇವ್ ಮಾಡಿದ್ರು ಗೊತ್ತಾ? ಯಾಕೆ ಹಠ ಮಾಡ್ತಿದ್ಯಾ? ಅವತ್ ನನ್ನ ಕಣ್ಣಿಗೆ ಖಾರದ ಪುಡಿ ಬಿದ್ದಾಗ ಅವನು ನಮ್ಮ ತರನೇ ಯೋಚನೆ ಮಾಡಿ ನನಗೆ ಯಾಕೆ ಬೇಕು ಅಂತ ಬಿಟ್ಟು ಹೋಗಿದ್ದಿದ್ರೆ ನನ್ನ ಪರಿಸ್ಥಿತಿ ಏನಾಗಿರ್ತಿತ್ತು? ಈಗೇನು ಅವ್ನು ನಿನಗೆ ಮೊನ್ನೆ ಹೆಲ್ಪ್ ಮಾಡ್ದ ಅಂತ ಇವತ್ತು ನೀನು ಅವ್ನಿಗೆ ಹೆಲ್ಪ್ ಮಾಡ್ಲೇಬೇಕಾ? ಹೆಲ್ಪ್ ಅಲ್ಲ ಕಣೆ, ಹ್ಯುಮ್ಯಾನಿಟಿ ಅಂತ ಕೂತ್ರೆ ಎಕ್ಸಾಮಲ್ಲಿ ಫೇಲ್ ಆಗ್ತೀವಿ. ನಾವು ಹೋಗ್ತೀವಿ. ಬಾಯ್. ಬಾರೆ. ಸರಿ ಬಾಯ್ ಕಣೆ ಮಧು. ಅಲೋ ಚಿನ್ನ, ನಾನು ಸ್ವಲ್ಪ ಟೆನ್ಷನ್ ಅಲ್ಲಿ ಇದ್ದೀನಿ ಚಿನ್ನ. ಆಮೇಲೆ ಖಂಡಿತ ಫೋನ್ ಮಾಡ್ತೀನಿ. ಇಲ್ಲ ನಮ್ಮ ತಾಯಣಗೂ ಫೋನ್ ಮಾಡ್ತೀನಿ. ಹಂಗೆಲ್ಲ ಮಾಡ್ಬೇಡ, ದೇವರಾಣಿಗೂ ಕೊಡ್ತೀನಿ ಚಿನ್ನ. ಓಕೆನಾ? ಸಾರಿ. ಇದೆಲ್ಲ ಹೇಗ್ ಶುರುವಾಯ್ತು? ಹೇಗ್ ಶುರುವಾಯ್ತು ಅಂತಂದೆ? ಸತ್ತೋರು ಎಲ್ಗೋಗ್ತಾರೆ? ಗಾಳಿ ಎಲ್ಲಿಂದ ಬೀಸುತ್ತೆ? ನೀರಿನ ಬಣ್ಣ ಯಾವುದು? ಈ ಪ್ರಶ್ನೆಗಳಿಗೆಲ್ಲ ಹೆಂಗ್ ಉತ್ತರ ಸಿಗಲ್ವೋ ಹಂಗೆ ಈ ಪ್ರೀತಿ ಎಲ್ಲಿಂದ ಶುರುವಾಯ್ತು ಅನ್ನೋ ಪ್ರಶ್ನೆಗೂ ಉತ್ತರ ಸಿಗಲ್ಲ ಸಾರ್. ಪ್ರೀತಿ ಹೆಂಗ್ ಶುರುವಾಯ್ತು ಅನ್ನೋದು ಪ್ರಶ್ನೆ ಅಲ್ಲ ಸರ್. ಶುರುವಾಗಿರೋ ಪ್ರೀತಿನ ಹೆಂಗ್ ದಡ ಸೇರಿಸ್ಬೇಕು ಅನ್ನೋದು ಪ್ರಶ್ನೆ ಸರ್. ಅದ್ರ ಬಗ್ಗೆ ಮಾತಾಡಿ ಸರ್. ನನ್ನ ಮಗಳನ್ನ ಲವ್ ಮಾಡ್ತಿರೋದು ಯಾರು? ಇವನೇ ಸರ್. ಮತ್ತ ಅವನ್ ಮಾತಾಡ್ಲಿ, ನೀ ಸುಮ್ನೀರು.
ಹೇಳಿ ಸರ್, ಏನು ಮಾತಾಡಬೇಕು? ನಿನಗಪ್ಪ ಇದ್ದಾರ? ಸತ್ತೋಗಿದ್ದಾರೆ. ಏನಾಗಿ? ಕುಡ್ದು. ಬೇರೆ ಇದ್ದಾರೆ. ಯಾರ ಜೊತೆ? ಇನ್ನೊಂದು ಮದುವೆ ಮಾಡಿಕೊಂಡು ಅವ್ರ ಜೊತೆ. ಮನೆಯಲ್ಲಿದೆ? ಭೀಮಾನಗರ. ಅಂದ್ರೆ ಸ್ಲಮ್ಮು? ಎಷ್ಟು ರೂಮ್ಗಳಿದೆ? ಹಾಲು, ಅಡುಗೆ ಮನೆ. ಲೆಟ್ರಿನ್ ರೂಮು? ಇಲ್ಲ, ಆಚೆ ಹೋಗ್ಬೇಕು. ಅದು 2 ನಿಮಿಷದ ಕೆಲಸ ಅಲ್ವಾ ಸರ್? ಎಲ್ಲಾದ್ರೂ ಆಚೆ ಕಡೆ ಮಾಡ್ಬೋದು. ಮಕ್ಕಳು ಮಾಡೋ ಕೆಲಸನು 2 ನಿಮಿಷದ ಕೆಲಸ ಅಂತ ಹೊರಗಡೆ ಮಾಡಕ್ಕಾಗತ್ತೇನೋ? ಕೆಲಸ? ಕೇಬಲ್ ಕನೆಕ್ಷನ್. DTH ಬಂದ ಮೇಲೆ ಆ ಬಿಸ್ನೆಸ್ ಬಿದ್ದೋಗಿರ್ಬೇಕಲ್ಲ? ನಾನೊಂದು ಕೆಲಸ ಹೇಳ್ತೀನಿ, ಮಾಡ್ತೀಯಾ? ಯಾವ ಕೆಲಸ ಸರ್? ಬಾ, ಕೂತ್ಕೋ. ಸರ್ ಕೂತ್ಕೋ. ನಾನು ಪರವಾಗಿಲ್ಲ, ಕೂತ್ಕೋ. ಈಗ ಹೇಳು, ನನ್ನ ಸ್ಥಾನದಲ್ಲಿ ನೀನಿದೀಯಾ? ನಿನ್ನ ಜಾಗದಲ್ಲಿ ನಾನಿದ್ದೀನಿ. ನನ್ನ ಹತ್ರ ಕೆಲಸ ಇಲ್ಲ, ನನಗಪ್ಪ ಅಮ್ಮ ಇಲ್ಲ, ನೆಟ್ಟಿಗಿರೋ ಒಂದು ಮನೆ ಇಲ್ಲ, ಕಡೆ ಪಕ್ಷ ಒಂದು ಲೆಟ್ರಿನ್ ರೂಮ್ ಇಲ್ಲ. ನೋಡೋದಕ್ಕೆ ಒಳ್ಳೆ ಕಿತ್ತೋಗಿರೋ ಸ್ಲಮ್ ಹುಡುಗನ್ ತರ ಕಾಣಿಸ್ತೀನಿ. ಈಗ ಹೇಳು, ಅಷ್ಟು ಮುದ್ದಾಗಿ ಸಾಕಿರೋ ನಿನ್ ಮಗಳನ್ನ ನನಗ್ ಮದ್ವೆ ಮಾಡಕ್ ಒಪ್ಕೋತೀಯಾ? ಪ್ರಾಮಾಣಿಕವಾಗಿ ಹೇಳು. ನಾನೇನಾದರೂ ನಿಜವಾಗ್ಲೂ ನಿಮ್ಮ ಸ್ಥಾನದಲ್ಲಿ ಇದ್ದಿದ್ರೆ ನನ್ನ ಮಗಳಿಗೊಂದು ಪ್ರಶ್ನೆ ಮಾಡ್ತಾ ಇದ್ದೆ. ನಿನಗೆ ಅಪ್ಪ ಅಮ್ಮ, ಮನೆ, ಲೆಟ್ರಿನ್ ರೂಮು, ಕಲ್ಲರು, ಕೆಲಸ ಇರೋನೇ ಬೇಕಾ ಅಥವಾ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋನ್ ಬೇಕಾ ಅಂತ. ಈಗ ನೀವು ನಿಮ್ಮ ಮಗಳಿಗೆ ಪ್ರಶ್ನೆ ಮಾಡಿ ಸರ್. ನಿಮ್ಮ ಮಗಳೇನಾದರೂ ನನಗಪ್ಪ ಅಮ್ಮ, ಮನೆ, ಲೆಟ್ರಿನ್ ರೂಮು, ಕಲ್ಲರು, ಕೆಲಸ ಇರೋನೇ ಬೇಕು ಅಂದರೆ ನಾನೆಲ್ಲ ಮುಚ್ಕೊಂಡು ಹೆಂಗೆ ಬಂದು ಹಂಗೆ ವಾಪಸ್ ಹೊಟ್ಟೋಗ್ತೀನಿ. ಅಥವಾ ನಿಮ್ಮ ಮಗಳೇನಾದರೂ ಅದ್ಯಾವುದೂ ಬೇಡ, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನಾನೇ ಬೇಕು ಅಂದರೆ ನಿಮ್ಮ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡ್ತೀರಾ? ಈ ವಯಸ್ಸಿನಲ್ಲಂತ ಪ್ರಶ್ನೆ ಮಾಡಿದ್ರೆ
ಯಾವ ಮಕ್ಕಳಾದ್ರೂ ಆಯ್ಕೆ ಮಾಡ್ಕೊಳ್ಳೋ ಉತ್ತರ ಪ್ರೀತಿನೇ. ಯಾಕೆಂದ್ರೆ ವಯಸ್ಸೇ ಅಂಥದ್ದು. ನಾನು ಅಪ್ಪಿ ತಪ್ಪಿನೂ ನನ್ನ ಮಗಳಿಗೆ ಆ ಪ್ರಶ್ನೆ ಮಾಡಲ್ಲ. ಯಾಕೆ ಗೊತ್ತಾ, ನಾನು ಅವಳನ್ನ ಹುಟ್ಸಕ್ ಮುಂಚೆ ಅವಳನ್ನ ಕೇಳೇನು ಹುಟ್ಟಿಸ್ಲಿಲ್ಲ. ನನಗ್ ಬೇಕಿತ್ತು, ನಾನು ಹುಟ್ಟಿಸ್ದೆ. ಇದುವರೆಗೂ ಎಲ್ಲ ನಡ್ಕೊಂಬಂದಿರೋದು ಹಾಗೇನೆ, ಮುಂದೆ ನಡ್ಕೊಂಡು ಹೋಗೋದು ಹಾಗೇನೆ. ಯಾವನೋ ಬೀದಿಲ್ ಹೋಗೋನ್ ಬಂದ್ ಕೇಳ್ದ ಅಂತ ಯಾವುದು ಬದಲಾಗಲ್ಲ. ಸುಜಿಯ, ಇವ್ರು ಹೋದ್ಮೇಲೆ ಗಟ್ಟಿಯಾಗಿ ಬಾಗಿಲು ಹಾಕೊಂಡು ಚಿಲ್ಕ ಹಾಕು. ಇನ್ಮೇಲೆ ಯಾರಿಗಾದ್ರೂ ಬಾಗಿಲು ತೆಗಿಬೇಕು ಅಂತಂದ್ರೆ ಮೊದಲು ಕಿಟಕಿಲಿ ಅವ್ರ ಮುಖ ನೋಡಿ ಆಮೇಲೆ ಬಾಗಿಲು ತೆಗಿ. ಹೇಳಿದ್ದ ಅರ್ಥ ಆಯ್ತಾ? ನಿಮ್ ಕೈ ಮುಗಿತೀನಿ, ಇಲ್ಲಿಂದ ಹೊರಟೋಗ್ರಪ್ಪ. ಈ ವಿಷಯನ ಮುಂದುವರ್ಸೋದು ಬೇಡ, ಇದರಿಂದ ಯಾರಿಗೂ ಒಳ್ಳೇದಾಗಲ್ಲ. ನಾವೇನಿಲ್ಲಿ ಇರಕ್ಕೆ ಬಂದಿಲ್ಲ ಆಂಟಿ, ಹೋಗ್ತೀವಿ. ಆದ್ರೆ ಒಂದು ಮಾತು, ಹೆಣ್ಮಕ್ಳು ನುಡ್ಸೋದು ದೊಡ್ಡದಲ್ಲ, ಅವ್ರ ಇಷ್ಟ ಬಂದಂಗೆ ಬದುಕಕ್ಕೆ ಬಿಡೋದು ದೊಡ್ಡದು. ಅದನ್ನ ನಿಮ್ಮ ಯಜಮಾನಂಗೆ ಹೇಳಿ, ಗೌರ್ಮೆಂಟ್ ಅವ್ರು ಹಾಕಿರೋ ಭಾಗ್ಯಲಕ್ಷ್ಮಿ ಯೋಜನೆಗೋಸ್ಕರ ಆಸೆ ಪಟ್ಟು ಹೆಣ್ಮಕ್ಳು ನುಡ್ಸ್ಕೊಬಾರ್ದು. ಆಯ್ತಾ? 2 ನಿಮಿಷ ನಿಮ್ಮ ಮಗಳ ಹತ್ರ ಮಾತಾಡ್ಕೊಂಡು ಹೋಗ್ತೀನಿ. ನನ್ನನ್ನು ಮರೆತು ಬದುಕೋ ಕೆಪಾಸಿಟಿ ಇದೆಯಾ ನಿಂಗೆ? ಅಪ್ಪ ಅಮ್ಮ ಮನೆ ಇದನ್ನೆಲ್ಲ ಬಿಟ್ಟು ನನ್ನ ಜೊತೆ ಬರೋ ಧೈರ್ಯ ಇದೆಯಾ? ಇನ್ನೊಂದ್ಸಲಿ ನಿಮ್ಮ ಅಪ್ಪನ ಒಪ್ಸಕ್ಕೆ ಟ್ರೈ ಮಾಡು. ತೀರಾ ಒಪ್ಪಲಿಲ್ಲ ಅಂದರೆ ಮನೆಯಿಂದ ಆಚೆ ಬಂದು ಈ ಫೋನಿಂದ ನನಗೆ ಫೋನ್ ಮಾಡು, ನಾನೇ ಬಂದು ಕರ್ಕೊಂಡು ಹೋಗ್ತೀನಿ. ಯಾವುದಕ್ಕೂ ಯೋಚನೆ ಮಾಡಬೇಡ, ನಾನಿದ್ದೀನಿ. ಅಲ್ಲ ಯಾಕಪ್ಪ? ನಿಮ್ಮ ಕೆಲಸ ಆಯಿತು, ನೀವಿನ್ನು ಆರಾಮಾಗಿರಿ. ಹೇಗೆ ಹೊಡೆದಿದ್ದೀರಾ? ಮನುಷ್ಯನಿಗೆ ಎಷ್ಟು ಭಯ ಇದೆ ಅನ್ನೋದು ಅವನ ಮುಖದಲ್ಲಿ ಬರೋ ಬೆವರಿಂದ ಗೊತ್ತಾಗುತ್ತೆ. ಗಂಡಸರ ಮುಖಕ್ಕೆ ಭಯ ಸೂಟ್ ಆಗಲ್ಲ. ಮುಖ ಒರೆಸ್ಕೊಳ್ಳಿ. ನಾವು ಹೊಡೆದಿರೋ ಏಟ್ಗೆ ಅವನು ಇನ್ನು 6 ತಿಂಗಳು ಪ್ರೀತಿ ಅನ್ನೋದು ಭೂಮಿ ಮೇಲೆ ಇದೆ ಅನ್ನೋದೇ ಮರೆತು ಬಿಟ್ಟಿರ್ತಾನೆ. ಅಷ್ಟರೊಳಗೆ ನಿಮ್ಮ ಮಗಳಿಗೆ ಬೇರೆ ಯಾವುದನ್ನು ಮದುವೆ ಮಾಡಿ ಸೇಫಾಗಿ. ಹಾಂ, ತಲೆಗೆಡಿಸ್ಕೋಬೇಡಿ. ಮಗಳಿನ ಅಲ್ಲೇ ಕಾಯ್ತಿರ್ಬೇಕು. ಹೋಗಿ ಮನೆ ಕರ್ಕೊಂಡು ಹೋಗಿ.
ಒಂದು ಮಾತು, ಪ್ರೀತಿನ ಯಾವನ್ ಬೇಕಾದ್ರೂ ಕೊಡಬಹುದು, ಆದರೆ ಬಾಳನ್ನ ಎಲ್ಲ ಒಂದು ಕೈಲೂ ಕಟ್ಕೊಡಕ್ಕಾಗಲ್ಲ. ನನ್ನ ಎಲ್ಲಿಂದ ಕರೆಸ್ತೀಯೋ ಅಲ್ಲಿಗೆ ವಾಪಸ್ ಕಳಿಸ್ಕೊಡು, ಇಲ್ಲ ಅಂದರೆ ಪರಿಣಾಮ ಸರಿ ಇರಲ್ಲ. ರೂಢಿಲಿ ಹೆಣ್ಣು ಕೊಡೋರು ಕಾಲಿಡಿತಾರೆ, ಆದರೆ ಹೆಣ್ಣು ಕೇಳೋ ನಾನು ನಿಮ್ಮ ಕಾಲಿಡಿತಾ ಇದ್ದೀನಿ. ದಯವಿಟ್ಟು ನಿಮ್ಮ ಮಗಳನ್ನ ಕೊಡಿ ಸರ್. ನಿಮಗಿಂತ 100 ಪಟ್ಟು ಚೆನ್ನಾಗೆ ನಾನು ನಿಮ್ಮ ಮಗಳನ್ನ ನೋಡ್ಕೊತೀನಿ. ನಮ್ಮ ತಾಯಣೆಗೂ ನಿಮ್ಮ ಮಗಳನ್ನ ನಾನು ಯಾವತ್ತೂ ಮೋಸ ಮಾಡಲ್ಲ. ದಯವಿಟ್ಟು ಒಪ್ಕೊಳ್ಳಿ ಸರ್. ಕಣ್ಣೀರಿಗೆ ಕರ್ಗಿ ನಿರ್ಧಾರ ತಗೊಳ್ಳೋ ವಿಷಯ ಅಲ್ಲ ಇದು. ಇದು ನನ್ನ ಮಗಳ ಜೀವಮಾನದ ಪ್ರಶ್ನೆ. ಇದರಲ್ಲಿ ನಾನು ಯಾರಿಗೂ ಯಾವ ಮಾತಕ್ಕೂ ಯಾವ ಕಾರಣಕ್ಕೂ ಕರ್ಗೋ ಸನ್ನಿವೇಶನೇ ಇಲ್ಲ. ಸುಮ್ಮನೆ ಎದ್ದು ಬೇರೆ ಏನಾದ್ರೂ ಕೆಲಸ ನೋಡು. ನನಗೆ ಗೊತ್ತಿರೋ ಎಲ್ಲ ರೀತಿಲೂ ಕೇಳಿದ್ದಾಯ್ತು. ಕೊನೆಗೆ ನಿಮ್ಮ ಕಾಲು ಹಿಡ್ದಿದ್ದಾಯ್ತು. ಇದು ಯಾವುದೂ ವರ್ಕೌಟ್ ಆಗಿಲ್ಲ ಅಂದಮೇಲೆ ನಾನು ನನ್ನ ಸ್ಟೈಲಲ್ಲಿ ಹೇಳ್ತೀನಿ ಕೇಳಿ.
ಇನ್ಮೇಲೆ ನಿಮ್ಮ ಪರ್ಮಿಷನ್ಗೆ ನಿಮ್ಮ ನಿರ್ಧಾರಕ್ಕೆ ಕಾಯೋ ಸೀನೇ ಇಲ್ಲ. ನನ್ನನ್ನು ನಿಮ್ಮ ಮಗಳು ಒಪ್ಪಿದ್ದಾಳೆ, ಅಷ್ಟು ಸಾಕು. ಜೊತೆಗೆ ನಿಮ್ಮ ಮಗಳು ಮೆಜಾರಿಟಿಗೆ ಬಂದಿದ್ದಾಳೆ. ಇನ್ನು ನೀವಲ್ಲ, ಇನ್ನು ಯಾವ ಕಾನೂನು ಬಂದರೂ ನಮ್ಮ ಹತ್ರ ಏನೂ ಕಿತ್ಕೊಳಕ್ಕಾಗಲ್ಲ. ನನ್ನ ಮೊಬೈಲ್ ಇವಾಗ ನೀನು ಇಲ್ಲಿಂದ ನಿಮ್ಮ ಮನೆಗೆ ನಡ್ಕೊಂಡು ಹೋಗೋ ಅಷ್ಟರಲ್ಲಿ ನಾನು ನಿನ್ನ ಮಗಳನ್ನ ಎಸ್ಕೇಪ್ ಮಾಡಿರ್ತೀನಿ. ಅದಾದ್ಮೇಲೆ ಏನು ಮಾಡ್ಕೊತೀವ ಮಾಡ್ಕೊ. ಬಂದ್ರ ಕೊನೆಗೂ ಅವನು ನನ್ನ ಮಗಳನ್ನ ಓಡಿಸ್ಕೊಂಡು ಹೋಗೇ ಬಿಟ್ಟ. ಮನ್ಸು ಮಾಡಿದ್ರೆ ನೀವು ತಡಿಬೋದಾಗಿತ್ತು. ತಡಿಬೇಕು ಅಂತ ಮನಸ್ಸು ಮಾಡಿದರೆ ತಡೆಯೋದು ದೊಡ್ಡ ವಿಷಯ ಆಗಿರಲಿಲ್ಲ. ಇದು ತಡೆಯುವಂಥ ವಿಷಯ ಅಲ್ಲ ಅಂದ್ಕೊಂಡು ಸುಮ್ಮನಾಗ್ಬಿಟ್ಟೆ. ಯಾಕೆ? ಇದು ಲವ್ ಮ್ಯಾಟ್ರು. ನಮ್ಮ ಅಂಡರ್ವರ್ಲ್ಡಲ್ಲಿ ಲವ್ ವಿಚಾರಕ್ಕೆ ತಲೆ ಹಾಕ್ತವ್ರು ಇದುವರೆಗೂ ಯಾರೂ ಉಳಿದಿಲ್ಲ, ಗೊತ್ತವಲ್ಲ? ಇದಕ್ಕೆ ಅಂತಾನೆ ನಾ ಹಣ ಕೊಟ್ಟಿದ್ದಲ್ಲ. ಕೊಟ್ಟಿದ್ರಿ ಅಂತಲೇ ನಾವು ಟ್ರೈ ಮಾಡಿದ್ದು. ಆದರೆ ನೆನ್ನೆ 10 ಬಂದು ನನ್ನ ಹತ್ರ ಮಾತಾಡಿದ ಮೇಲೆ ಈ ವಿಷಯ ಯಾವ ಲೆವೆಲ್ಗೆ ಹೋಗಿದೆ ಅಂತ ಗೊತ್ತಾಗಿತ್ತು. ನಿಮಗೆ ಗೊತ್ತಿಲ್ಲ, ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ಡೇಂಜರ್ ವಿಷಯ ಈ ಲವ್ ಮಾಡಿದವನು ಪ್ರಾಣ ಕಳ್ಕೊಳ್ಳೋಕ್ಕೂ ರೆಡಿ ಆಗ್ತಾನೆ. ಟೈಮ್ ಬಂದರೆ ಯಾರ ಪ್ರಾಣ ತೆಗೆಯೋಕ್ಕೂ ರೆಡಿ ಆಗ್ಬಿಡ್ತಾನೆ. ಅದಕ್ಕೆ ವಿಷಯ ಪೂರ್ತಿ ತಲೆ ಹಾಕೋದು ತುಂಬ ಕಷ್ಟ. ಆರ್ಡಿನರಿ ಹುಡುಗಿ ಹೊಡೆದ್ರೆ ಏನೇನೋ ಆಗೋಗುತ್ತೆ. ಅಂಥದ್ರಲ್ಲಿ 10 ಪಳಗಿರೋನು, ಜೊತೆಗೆ ಖತರ್ನಾಕ್ ನನ್ನ ಮಗ, ಯಾವುದಕ್ಕೂ ಹೆಸರಲ್ಲ ಅವನು. ಮತ್ತೇನ್ ಮಾಡು ಅಂತೀರಾ ಈಗ? ಸುಮ್ಮನಿದ್ಬಿಡಿ. ಹಾಗಾದ್ರೆ ನನ್ನ ಮಗಳು ಅದೃಷ್ಟ ಇದ್ರೆ ವಾಪಸ್ ಬಂದು ಸೇರ್ತಾಳೆ, ಇಲ್ಲ ಋಣ ಇಲ್ಲ ಅಂದ್ಕೊಂಡು ಮರ್ತು ಬಿಡಿ. ಈಗ ಬರೀ ಮಗಳನ್ನಷ್ಟೇ ಕಳ್ಕೊಂಡಿದ್ದೀರಾ. ಮುಂದುವರೆದ್ರೆ ಇನ್ನೂ ಏನೇನು ಕಳ್ಕೊಳ್ಬೇಕಾಗತ್ತೋ ಹೇಳಕ್ಕಾಗಲ್ಲ. ನೀವೇ ಹೀಗೆ ಹೇಳಿದ್ರೆ ಹೇಗೆ? ದಯವಿಟ್ಟು ಕೈ ಮುಗಿತೀನಿ, ಏನಾದರೂ ಮಾಡಿ. ಈ ಪ್ರೀತಿಲಿ ತೀರ ತಲೆ ಕೆಡಿಸ್ಕೊಂಡವ್ರಿಗೆ ನಾವು ಮಾತ್ರ ಅಲ್ಲ, ಆ ದೇವರು ಏನು ಮಾಡೋಕ್ಕಾಗಲ್ಲ. ಅದಕ್ಕೂ ಮೀರಿ ಏನಾದ್ರು ಮಾಡೋಕ್ಕೆ ಹೋದರೆ ನಮ್ಮ ಕುತ್ತಿಗೆಗೆ ಬಂದರೂ ಬಂದ್ಬಿಡುತ್ತೆ. ದಯವಿಟ್ಟು ಬೇರೆ ಏನು ಬೇಕಾದ್ರೆ ಕೇಳಿ, ಈ ಪ್ರೀತಿ ವಿಚಾರದಲ್ಲಿ ನಮ್ಮನ್ನ ಮಧ್ಯೆ ಕೇಳಬೇಡಿ. ಸಾರಿ. ನಿಮ್ಮ ಹಣ ನಿಮ್ಗೆ ತಲುಪುತ್ತೆ. ನಿಮ್ಮಂಥವ್ರು ಇಲ್ಲಿ ತುಂಬ ಹೊತ್ತು ಕೂತ್ಕೋಬಾರ್ದು, ಎದ್ದೋಗಿ. ಬೆಂಗಳೂರಲ್ಲಿದ್ದೀನೋ, ಅದೇ ಹೇಳಿದ್ನಲ್ಲ
ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ ಅಂತ ಅವಳನ್ನ ಕರ್ಕೊಂಡು ಬಂದ್ಬಿಟ್ಟಿದ್ದೀನೋ. ಏನು ಮಾಡಬೇಕು ಏನು ಯಾವುದೂ ಅರ್ಥ ಆಗ್ತಾ ಇಲ್ವೋ. ಯಾವುದನ್ನ ಕೆಲಸ ಇದ್ರೆ ಹೇಳೋ, ಆ ಹುಡುಗಿ ಜೊತೆ ಹೊಸ ಜೀವನ ಶುರು ಮಾಡಬೇಕು ಅಂತ ಇದ್ದೀನಿ. ಅಂಡರ್ ವರ್ಲ್ಡ್ ಆದರೂ ಪರವಾಗಿಲ್ಲ. ಬೆಂಗಳೂರಿಗೆ ಫಸ್ಟ್ ಟೈಮಾ? ಯಾಕೆ? ನೋಡ್ತಾ ಇದ್ದಂಗೆ ಗೊತ್ತಾಯ್ತು ಕೆಲಸ ಹುಡ್ಕೊಂಡ್ ಬಂದಿದೀಯಾ. ನಾವೇನಕ್ಕಾದ್ರೂ ಬಂದಿರ್ತೀವಿ, ನಿಮ್ಗೆ ಯಾಕದಲ್ಲ? ಸುಮ್ಮನೆ ದುಡ್ಡು ತಗೊಂಡು ಕೈ ಬಿಡಿ. ಬಿಡ್ಲಿಲ್ಲ ಅಂದ್ರೆ ಒಬ್ಳೆ ಬಂದಿದ್ಯಾ ಇಲ್ಲ ಜೊತೆಲಿ ಯಾರ ಅವ್ರ? ರಾಮಯ್ಯ ಸರ್ ಬನ್ರಿ ಇಲ್ಲಿ. ಬಂದು ಸರ್. ಏನ್ರಿ ಅದ್ ಮೇಲ್ಗಡೆ ಟೆಂಟು? ನಿನ್ನೆ ಇರ್ಲಿಲ್ವಲ್ಲ ಸರ್ ಅದು? ಬನ್ರಿ ನೋಡೋಣ. ಯಾರ ನೀವೆಲ್ಲ? ಸರ್ ನಾವೆಲ್ಲ ಅನಾಥರು ಸರ್, ಕೂಲಿ ಕೆಲಸ ಬಿಡ್ಕೊಂಡ್ ಬಂದಿದೀವಿ. ಅಲ್ಲೆಲ್ಲೂ ಮಲ್ಗಕ್ ಜಾಗ ಇಲ್ಲ ಅಂತ ಇಲ್ವಂದ್ ಮಲ್ಕೊಂಡಿದೀವಿ. ಕಾಕಿಗೆ ಕಾಗೆ ಹಾರಿಸ್ತೀರಾ? ಕೂಲಿ ಕೆಲಸ ಮಾಡೋ ಮುಖಗಳೇನ್ರೋ ಇವು? ಏಯ್ ನಿಜ ಬಗುಳಿ, ಇಲ್ಲ ಅಂದ್ರೆ ಒಬ್ಬೊಬ್ಬಂಗೂ ಬೋಡಿ ತೆಗೆದು ಬಿಡ್ತೀನಿ. ಏಯ್ ಬಗುಳ್ರ. ಹೇಳ್ತೀವಿ ಸರ್, ಹೇಳ್ತೀವಿ. ನಾವು ಕಳ್ರು ಸರ್, ಶಿವಮೊಗ್ಗದವರು. ಅಲ್ಲಿ ಸಣ್ಣ ಪುಟ್ಟ ಕಳ್ತನ ಮಾಡ್ತಾ ಇದ್ವಿ ಸರ್. ಪೊಲೀಸವ್ರಿಗೆ ನೋಟೆಡ್ ಆದ್ವಿ ಸರ್, ಅದಕ್ಕೆ ಬೆಂಗಳೂರು ಬಂದ್ವಿ ಸರ್. ಇಷ್ಟೇ ನಮ್ಮ ಕತೆ ಸರ್. ಎಷ್ಟು ಜನ ಇದ್ದೀರಾ ನೀವು? 3 ಜನ ಸರ್, 3 ಜನ ಅಷ್ಟೇ. ನಮ್ಮ ತಾಣೆಗೂ 3 ಜನ ಸರ್. ಮತ್ತೆ ಮೇಲ್ಗಡೆ ಇರೋ ಟೆಂಟು? ಅದು ಬರ್ತಾ ಬಸ್ಸಲ್ಲಿ ದೇಪಿದ್ದು ಸರ್. ಬಿಸಿಲಲ್ಲಿ ಒಣಗಾಕಕ್ಕೆ ಹಾಕಿದ್ವಿ, ಮಳೆಯಲ್ಲಿ ನೆಂದೋಗ್ಬಿಟ್ಟಿತ್ತು. ತಗೊಳ್ರ. ಹೇಳೋ ಮೇಲೆ ನನಗೇನು ಆಗಿಲ್ಲ, ಆದ್ರೂ ನಾನು ಯಾಕೆ ಇಲ್ಲಿ ಕರ್ಕೊಬಂದು ಅಡ್ಮಿಟ್ ಮಾಡಿದ್ಯಾ? ನಾವು ಉಳ್ಕೊಳಕ್ಕೆ ಬೇರೆ ಏನಾದರೂ ವ್ಯವಸ್ಥೆ ಆಗೋವರೆಗೂ ನಾವಿಲ್ಲಿರೋದೇ ಸೇಫು. ಡಾಕ್ಟ್ರುಗಳ ಹತ್ರ ನರ್ಸ್ಗಳ ಹತ್ರ ಮಾತಾಡಿ ಸ್ವಲ್ಪ ದುಡ್ಡು ಕೊಟ್ಟಿದ್ದೀನಿ, ಇಲ್ಲಿ ಇಟ್ಕೊತೀವಿ ಅಂತ ಹೇಳಿದ್ದಾರೆ. ಇಲ್ಲೇನೂ ತೊಂದರೆ ಆಗಲ್ಲ, ಆರಾಮಾಗಿರು. ನನಗೆ ಮೊದಲೇ ಆಸ್ಪತ್ರೆ ಅಂದರೆ ಆಗಲ್ಲ. ಇದೆಲ್ಲ ನೋಡ್ತಿದ್ರೆ ನನಗೆ ವಾಂತಿ ಬಂದಂಗೆ ಆಗುತ್ತೆ. ಒಂದು ಸ್ವಲ್ಪ ದಿನ ನಮಗಿರೋ ಬೇರೆ ಜಾಗ ಸಿಗೋವರೆಗೂ ಇಲ್ಲೇ ಅಡ್ಜಸ್ಟ್ ಮಾಡ್ಕೋ. ಸದ್ಯಕ್ಕೆ ನಮ್ಮ ಹತ್ರ ಈ ಆಸ್ಪತ್ರೆ ಬಿಟ್ಟರೆ ಬೇರೆ ಯಾವ ದಾರಿನೂ ಇಲ್ಲ. 1-2 ದಿನ ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಯಾವುದೋ ಒಂದು ಲಿಂಕ್ ಸಿಕ್ಕಿದೆ, ಹೋಗಿ ಮಾತಾಡಿಕೊಂಡು ಕೆಲ್ಸಕ್ಕೊಂದು ವ್ಯವಸ್ಥೆ ಮಾಡ್ಕೊಂಡು ಬರ್ತೀನಿ. ಅಲ್ಲಿವರೆಗೂ ನೀನು ಮಲ್ಕೊಂಡು ರೆಸ್ಟ್ ತಗೋ, ಆಯಿತಾ? ಬರ್ತೀನಿ.
ವೈಟ್ ವ್ಯಾನ್ ಅಲ್ಲ? ವೈಟ್ ವ್ಯಾನಾ? ಸರಿ. ಟೆನ್ನು ಅಂತ ಇವನೇ ಭಯ್ಯ. ಮೈಸೂರಲ್ಲಿ ನಮ್ಮ ತರನೇ ಸುಪಾರಿ ಕೆಲಸ ಮಾಡ್ತಾ ಇದ್ದ. ಲವ್ ಮ್ಯಾಟ್ರಿಕ್ ಬಿದ್ದು ಊರ್ ಬಿಟ್ಬಿಟ್ಟಿದ್ದಾನೆ ಭಯ್ಯ. ಸಖತ್ ಡೇರಿಂಗು. ಜೊತೆಲಿ ಇಟ್ಕೊಳ್ಳಿ ಭಯ್ಯ, ಕೆಲ್ಸಕ್ಕೆ ಬರ್ತಾನೆ. ಮರ್ಡರ್ ಡೀಲ್ಗಳೇನಾದ್ರೂ ಮಾಡಿದೀಯಾ? ಮಾಡಿದ್ದೀನಿ. ಕರೆಕ್ಟ್ ಕೆಲಸ ಮಾಡಿದ್ರೆ ಎಲ್ಲಿ ಕೂರಿಸ್ಕೊಂತೀವಿ, ಹೆಚ್ಚು ಕಮ್ಮಿ ಮಾಡಿದ್ರೆ ಎಲ್ಲಿ ಫೈರ್ ಮಾಡ್ತೀವಿ. ಬರೀ ತಲೆ ಆಡಿಸೋದಲ್ಲ, ಒಪ್ಕೊಂಡ ಮೇಲೆ ಕೆಲಸನ ಪಕ್ಕಾ ಮಾಡಬೇಕು. ಗಡ್ಬಡ್ ಮಾಡಿದ್ರೆ ಉಲ್ಟಾ ನಾವು ನಿನ್ಗೆ ಡೀಲ್ ಮಾಡಬೇಕಾಗುತ್ತೆ. ಗಾಡಿ ನಿಲ್ಸೋ.
ಅನ್ನೋ ಅಡ್ನಾಡಿನ್ ಲವ್ ಮಾಡ್ತಾ ಇದ್ದಾಳೆ. ನನ್ನ ಮಾತು ಕೇಳ್ತಾ ಇಲ್ಲ. ಅವಳು ಲವ್ ಮಾಡ್ತಿರೋ ಆ ಹುಡುಗನ್ ಮುಗಿಸ್ರಿ ಅಂತ ಡೀಲ್ ಕೊಟ್ರೆ ಆ ಹುಡುಗನ್ ಜೊತೆ ನನ್ನ ಮಗಳನ್ನೂ ಮುಗಿಸ್ಬಿಟ್ರೇನೋ ರಾಸ್ಕಲ್ಸ್. ಒಂದ್ ನಿಮಿಷ ನನ್ನ ಮಾತು ಕೇಳಿ ಸರ್. ಸರ್, ಇಲ್ಲಿವರೆಗೂ ಇಂಥ ಸೂಪರಿ ಡೀಲ್ಗಳನ್ನ ನಾನು ಬೇಜಾನ್ ಮಾಡಿದ್ದೀನಿ. ಯಾವುದು ಹಿಂಗ್ ಮಿಸ್ ಆಗಿರ್ಲಿಲ್ಲ. ಈ ಸರಿ ಏನಾಯ್ತು ಅಂತ ಗೊತ್ತಾಗ್ಲಿಲ್ಲ ಸರ್. ಗೊತ್ತಾಗ್ಲಿಲ್ಲ ಅಂದ್ರೆ ಏನ್ ಅರ್ಥ? ನೀವ್ ಮಾಡೋದಂದೆ ಇದೆ ತಾನೆ? ಹಾಣೆ ಬರ ಸರ್, ಆಗಿದ್ದಾಗೋಯ್ತು. ಸಮಾಧಾನ ಮಾಡ್ಕೊಳ್ಳಿ ಸರ್. ಏನ್ ಅನ್ಕೊಂಡಿದ್ಯಾ? ನನ್ನ ಹಣೆ ಬರಹ ಅಂದ್ರೆ ಸುಮ್ನೆ ಆಗ್ಬಿಡ್ತೀನಿ ಅನ್ಕೊಂಡಿದ್ಯಾ? ಮಿಸ್ಟೇಕ್ ಅನ್ನೋದು ನಿನ್ಗೊಬ್ಬನಿಗೆ ಮಾಡಕ್ ಬರುತ್ತೆ ಅನ್ಕೋಬೇಡ, ನನಗೂ ಮಾಡಕ್ ಬರುತ್ತೆ. ಶೂಟ್ ಮಾಡಿದ ಆ ಹುಡುಗನ್ನ ನಿಮ್ ಹತ್ರ ಕರ್ಕೊಂಡು ಬರ್ತೀನಿ. ನೀವು ಅವನ್ನ ಏನ್ ಬೇಕಾದ್ರೂ ಮಾಡಿ. ಈಗ ಏನ್ ಮಾಡಿ ಏನ್ ಪ್ರಯೋಜನ? ಸತ್ತೋಗಿರೋ ನನ್ ಮಗಳು ಮತ್ತೆ ಬರ್ತಾಳ? ನಿನ್ನಿಂದ ಅನ್ಯಾಯವಾಗಿ ನನ್ ಮಗಳನ್ನ ಕಳ್ಕೊಂಡ್ಬಿಟ್ನಲ್ಲೋ. ನನ್ನ ಮನೆ ಹಾಳು ಮಾಡಿದ್ ನೀನು ಇನ್ ಬದುಕಿರ್ಬಾರ್ದು. ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ನಿನ್ ಮುಗ್ಸೋ ಡೀಲ್ ನ ಪೂಜಾರಿ ಕೊಡ್ತಾ ಇದ್ದೀನಿ. ಸರ್, ಏನ್ ಸರ್ ಹಿಂಗೆ ಹೇಳ್ತಾ ಇದ್ದೀರಾ? ನಿನ್ ಹಣೆ ಬರ ಚೆನ್ನಾಗಿದ್ರೆ ಬದುಕೋ. ಪ್ರೀತಿ ಕೈ ಕೊಡ್ತಾ? ಇಲ್ಲ ಕೈ ಜಾರ್ತಾ? ನನ್ನ ಕೈಲಿ ಅದನ್ನ ಉಳಿಸ್ಕೊಳಕ್ ಆಗ್ತಾ ಇಲ್ಲ. ಪ್ರೀತಿನೇ ಹಾಗೆ, ಅದನ್ನ ಯಾರು ಬೇಕಾದ್ರೂ ಮಾಡ್ಬೋದು, ಆದ್ರೆ ಅದನ್ನ ಎಲ್ಲರ ಕೈಲಿ ಉಳಿಸ್ಕೊಳಕ್ಕಾಗಲ್ಲ. ಈ ಸತ್ಯನ ಪ್ರಪಂಚಕ್ಕೆ ತಿಳಿಸ್ಬೇಕು ಅಂತಾನೆ ನಾನು ಊರೂರು ಕೇರ್ಕೇರಿ ಗಲ್ಗಲ್ಲಿ ಅಲಿತಾನೆ ಇದ್ದೀನಿ, ಸುತ್ತಾ ಇದ್ದೀನಿ, ಹಾಡ್ತಾ ಇದ್ದೀನಿ, ಬೇಡ್ಕೊಂತ ಇದ್ದೀನಿ. ಆದ್ರೆ ಇದನ್ನ ಅರ್ಥ ಮಾಡ್ಕೊಂಡು ಹುಷಾರಾದವ್ರು ಯಾರೂ ಇಲ್ಲ. ಹೋಗ್ಲಿ, ನೀನ್ ನಂಬ್ಕೊಂಬಂದಿರೋ ಹುಡುಗಿ ಕತೆ ಏನು? ನನ್ನಿಂದ ಅವಳಿಗೆ ಒಳ್ಳೆ ಬದುಕು ಕೊಡೋಕ್ಕಾಗಲ್ಲ. ನಾನು ಬದುಕಿರೋರ್ನ ಸಾಯಿಸೋ ಕೆಲಸ ಮಾಡೋನು. ನನ್ನಿಂದ ಒಳ್ಳೆ ಬದುಕನ್ನ ಅವಳಿಗೆ ಕೊಡೋಕ್ಕಾಗಲ್ಲ. ಅದನ್ನ ಅರ್ಥ ಮಾಡ್ಕೊಳ್ದೆ ಪ್ರೀತಿ ಮಾಡಿ ಈ ಸ್ಥಿತಿಗೆ ಬಂದ್ಬಿಟ್ಟೆ. ಕಾಲಾಯ ತಸ್ಮೈ ನಮಃ. ನಂದಾಳಾಗೋದ್ರೆ ಹಾಳಾಗೋಗ್ಲಿ. ಪಾಪ ಪುಟ್ಟ ಹುಡುಗಿ ಸರ್, ಅವಳಿಗೇನು ಗೊತ್ತಿಲ್ಲ. ಅಂತ ಹುಡುಗಿನ ಪ್ರೀತಿ ಮಾಡಿ ಓಡಿಸ್ಕೊಂಡು ಬಂದು ಒಂದೊಳ್ಳೆ ಊಟ ಕೊಡ್ಸಕ್ಕಾಗ್ದೆ, ಒಂದ್ ಜೊತೆ ಬಟ್ಟೆನೂ ಕೊಡ್ಸಕ್ಕಾಗ್ದೆ, ಕಡೆ ಪಕ್ಷ ಮಲ್ಗೋಕೊಂದ್ ಜಾಗನೂ ಮಾಡ್ಕೊಡಕ್ಕಾಗ್ದೆ ಗೌರ್ಮೆಂಟ್ ಹಾಸ್ಪಿಟಲ್ ಮಲಗಿಸ್ಬಿಟ್ಟು ಬಂದಿದ್ದೀನಿ ಸರ್. ಗೊತ್ತಾಗೋಯ್ತು ಸರ್, ಗೊತ್ತಾಯ್ತು. ನನ್ನಿಂದ ಅವಳಿಗೆ ಒಳ್ಳೆ ಬದುಕು ಕೊಡಕ್ಕಾಗಲ್ಲ. ಬೇಡ ಸರ್, ಸಾಕು. ಅವಳು ಕಷ್ಟಪಟ್ಟಿದ್ದು ಸಾಕು. ಮತ್ತೇನ್ ಮಾಡ್ತೀಯ ಅವಳನ್ನ? ಅವ್ರ ಅಪ್ಪ ಮಾತ್ರ ಕರ್ಕೊಂಡೋಗಿ ಬಿಟ್ಬಿಡ್ತೀನಿ ಸರ್. ನನ್ನಂತ ಕಚಡದಿಂದ ಅವಳ ಜೀವನ ಹಾಳಾಗಬಾರ್ದು ಸರ್. ಅವಳು ದೇವ್ರ ಪಾದಕ್ಕೆ ಸೇರ್ಬೇಕಾಗಿರೋ ಹೂವು, ನಾನು ಸ್ಮಶಾನ. ನನ್ನಂತ ಒಂದು ನೆರಳು ಅವಳ ಮೇಲೆ ಬೀಳ್ಬಾರ್ದು ಸರ್. ಮೊದಲು ಅವಳನ್ನ ಕರ್ಕೊಂಡೋಗಿ ಅವ್ರ ಅಪ್ಪ ಅಮ್ಮನ ಹತ್ರ ಬಿಟ್ಬಿಡ್ತೀನಿ. ಅವತ್ತು ನೀವು ಹಾಡಿದ ಹಾಡಲ್ಲಿ ತುಂಬ ಅರ್ಥ ಇದೆ ಸರ್. ಗಲ್ಲಿಯಲ್ಲಿ ಸುತ್ತಿ ಈ ಹಾಡನ್ನು ಹಾಡಿ ಸರ್. ಅವಾಗಲಾದರೂ ನನ್ನಂಥ ಚಪ್ಪರ್ಗಳಿಂದ ಅಮಾಯಕ ಹುಡುಗಿರ ಲೈಫ್ ಹಾಳಾಗೋದು ಕಮ್ಮಿ ಆಗುತ್ತೆ. ಹೋಗಿ ಸರ್, ಹಾಡಿ ಸರ್. ನೀವು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಸರ್, ಈ ಹಾಡನ್ನು ಯಾವತ್ತೂ ನಿಲ್ಲಿಸ್ಬೇಡಿ. ನೀವು ಸಾಯೋವರೆಗೂ ಹಾಡ್ತಾ ಇರಿ ಸರ್. ಭಯ ಬೇಡ, ಭಯ ಬಿಟ್ಬಿಡೆ, ಭಯ
ಎಂತೆಂಥ ಟೈಮ್ನಲ್ಲಿ ಹೆಲ್ಪ್ ಮಾಡಿರೋ ಭಯ ಇನ್ನೆರಡು ದಿನದಲ್ಲಿ ಅವನ್ನ ನನಗೆ ತಂದು ಒಪ್ಪಿಸ್ಬೇಕು. ನೀನು ಇಲ್ಲ ನಾನು ನೀನ್ ವಿಷಯದಲ್ಲಿ ನಿಯತ್ನ ಮರಿಬೇಕಾಗುತ್ತೆ. ಆಯ್ತಾ? ನಿನ್ ಕೈ ಮುಗಿತೀನಿ, ನನ್ನನ್ನು ಕರ್ಕೊಂಡೋಗಿ ನಮ್ಮ ಮನೆಗೆ ಬಿಟ್ಬಿಡು. ನನ್ಗಿಲ್ಲಿ ಬದುಕಕ್ಕಾಗ್ತಿಲ್ಲ, ನನಗೆ ತುಂಬ ಹಿಂಸೆ ಆಗ್ತಿದೆ. ಪ್ರೀತಿ ಒಂದಿದ್ರೆ ಸಾಕು, ನೆಮ್ಮದಿಯಾಗಿ ಖುಷಿಯಾಗಿರ್ಬೋದು ಅಂತ ನಿನ್ನ ಜೊತೆ ಬಂದೆ. ಆದ್ರೆ ನಿನ್ನ ಜೊತೆ ಬಂದ್ಮೇಲೆ ಒಂದೇ ಒಂದು ಸೆಕೆಂಡ್ ಕೂಡ ಖುಷಿ ಅನ್ನಿಸ್ಲಿಲ್ಲ, ನೆಮ್ಮದಿ ಕಾಣಲಿಲ್ಲ. ಬರೀ ಭಯ, ಬರೀ ಕಣ್ಣೀರು. ನೋಡು ನೋಡು ನನ್ನ ಮೈ ಎಷ್ಟು ವಾಸನೆ ಬರ್ತದೆ ಅಂತ. ನಿನ್ ಜೊತೆ ಬರುವಾಗ ಹಾಕೊಂಡಿದ್ ಬಟ್ಟೆ ಇವತ್ತಿಗೂ ಅದೇ ಹಾಕೊಂಡಿದ್ದೀನಿ. ನಿನ್ ಜೊತೆ ಬಂದ್ಮೇಲೆ ಒಂದೇ ಒಂದು ಹೊತ್ತು ನಾನು ಒಳ್ಳೆ ಊಟ ತಿನ್ಲಿಲ್ಲ, ನೆಮ್ಮದಿಯಾಗಿ ಒಂದಿನ ನಿದ್ರೆ ಮಾಡಲಿಲ್ಲ, ಬರೀ ಅಲ್ದಾಟ. ಈಗ ಇಂಥ ಜಾಗದಲ್ಲಿ ತಂದಿಟ್ಟಿದ್ಯಾ. ಇಲ್ಲಿ ಸಾವು ಬಿಟ್ರೆ ನನ್ನ ಕಣ್ಣಿಗೆ ಬೇರೆ ಏನು ಕಾಣಿಸ್ತಿಲ್ಲ. ಅವತ್ತು ನಮ್ಮಪ್ಪ ಹೇಳಿ ಸರಿ ಅಂತ ನನಗಿವತ್ತು ಅನಿಸ್ತಿದೆ. ಪ್ರೀತಿನ ಯಾರು ಬೇಕಾದ್ರೂ ಕೊಡ್ಬೋದು, ಆದ್ರೆ ಬದುಕನ್ನ ಎಲ್ಲರೂ ಕಟ್ಕೊಡಕ್ಕಾಗಲ್ಲ ಅಂತ. ಎಷ್ಟು ನಿಜ ಅಲ್ವಾ ನಮ್ಮಪ್ಪ ಹೇಳಿದ್ದು. ಆದ್ರೆ ಅವತ್ತು ನನಗೆ ನಿನ್ ಪ್ರೀತಿ ಬಿಟ್ರೆ ಬೇರೆ ಏನು ಕಾಣ್ತಿರ್ಲಿಲ್ಲ. ನೀನ್ ಕರೆದ ತಕ್ಷಣ ಕಣ್ಮುಚ್ಕೊಂಡ್ಬಂದ್ಬಿಟ್ಟೆ. ಕಣ್ಬಿಟ್ಟಾಗ ಇವತ್ತು ಈ ಸ್ಥಿತಿಲಿದ್ದೀನಿ. ನಿಜ ಹೇಳಬೇಕು ಅಂದ್ರೆ ಇವತ್ತು ನನಗೆ ಆ ಪ್ರೀತಿ ಕಾಣ್ತಿಲ್ಲ. ನಿನ್ ಪ್ರೀತಿಗೋಸ್ಕರ ಇಷ್ಟು ದಿನ ಈ ಅಲ್ದಾಟ, ಈ ರುಚಿನೇ ಇಲ್ದಿರೋ ಊಟ, ನಿದ್ರೇನೇ ಇಲ್ದಿರೋ ರಾತ್ರಿ, ಈ ಗಲೀಜ್ ಆಸ್ಪತ್ರೆ, ಈ ಕೊಳಗ್ ಬಟ್ಟೆ ಎಲ್ಲ ಎಲ್ಲ ಸಹಿಸ್ಕೊಂಡೆ. ಆದ್ರೆ ನನಗೀಗ ತಾಳ್ಮೆ ಹೊಟ್ಟೋಯ್ತುಕೊಂಡು ಇನ್ನೊಂದು ಕ್ಷಣನೂ ನಾನು ನಿನ್ನ ಜೊತೆಲಿ ಇರಕ್ಕಾಗಲ್ಲ. ನಿನ್ ಕೈ ಮುಗಿತೀನಿ, ನನ್ ಕರ್ಕೊಂಡೋಗಿ ನಮ್ಮ ಮನೆಗೆ ನಮ್ಮ ಅಪ್ಪ ಅಮ್ಮನ ಹತ್ರ ಬಿಟ್ಬಿಡು. ಅವ್ರು ನಾನು ನೋಡ್ಕೊಂಡ್ ಹಾಗೆ ಬೇರೆ ಯಾರಿದ್ದಾನು ನೋಡ್ಕೊಳಕ್ಕಾಗಲ್ಲ ಅಂತ ನನ್ಗೆ ಇವಾಗ ಅನಿಸ್ತಾ ಇದೆ. ಪ್ಲೀಸ್ ಕರ್ಕೊಂಡು ಹೋಗೋ, ನಿನ್ ಕೈ ಮುಗಿತೀನಿ, ಬೇಕಾದ್ರೆ ನಿನ್ ಕಾಲಿಗೆ ಬೀಳ್ತೀನಿ. ಪ್ಲೀಸ್ ನನ್ನ ಕರ್ಕೊಂಡೋಗಿ ಬಿಟ್ಬಿಡು, ಪ್ಲೀಸ್ ಕರ್ಕೊಂಡೋಗು. ಸರ್, ಅವನ ಫೋಟೋ ಯಾಕೆ ಸರ್ ಅಲ್ಲನ್ಸಿದ್ದೀರಾ?
ತಾಯಣ್ಣ ಗೊತ್ತಿಲ್ಲ ಸರ್. ನಿಜವಾಗ್ಲೂ ಗೊತ್ತಿಲ್ಲ ಸರ್. ದೇವರಣಿಗೂ ಗೊತ್ತಿಲ್ಲ ಸರ್. ರೀ ಮಂಜು. ಎಸ್ ಸರ್. ಆ 3 ಜನ ಹುಡುಗರ ಮೇಲೆ ಯಾವ್ದ್ರಿ ಕೇಸು? ಕಳ್ತನದ ಕೇಸ್ ಸರ್. ಕೋರ್ಟ್ ಎನ್ಕ್ವೈರಿಗೆ ಅಂತ ಮತ್ತೆ ಕೇಸ್ ನಮ್ಮ ಕಸ್ಟಡಿ ಕೊಟ್ಟಿದ್ದಾರೆ ಸರ್. ಹಾ ಹಾ, ಅವ್ರನ್ನ ಕರ್ಕೊಂಡ್ ಬನ್ರಿ ಇಲ್ಲಿ. ಸರಿ ಸರ್. ಏಯ್, ಎಲ್ರ ಮೇಲೆ ನಡೀರಿ. ಕೈಕಾಲ್ ಗಟ್ಟಿಗಿದೆ, ವಯಸ್ಸಿದೆ, ನೆಟ್ಟಿಗೆ ದುಡ್ಕೊಂಡು ತಿನ್ನಕ್ಕೆ ಏನ್ರೋ ರೋಗ ನಿಮ್ಗೆ? ಯಾಕ್ರೋ ಹಿಂಗ್ ಕಳ್ತನ ಮಾಡ್ಕೊಂಡು ಸ್ಟೇಷನ್ ಅಲ್ಲಿ ಜೈಲಲ್ಲಿ ಕೊಳಿತೀರಾ? ಸರ್, ಏನೋ ಆಗಿದ್ದಾಗೋಯ್ತು ಸರ್. ಇನ್ಮೇಲೆ ನಿಯತ್ತಾಗಿ ಬದುಕಬೇಕು ಅನ್ಕೊಂಡಿದೀವಿ ಸರ್. ದಯವಿಟ್ಟು ಬಿಟ್ಬಿಡಿ ಸರ್. ಸರಿ, ಇನ್ಮೇಲೆ ಆದ್ರೂ ಕರೆಕ್ಟ್ ಆಗಿರ್ತೀರಾ? ನಮ್ಮ ತಾಯಣ್ಣ ಕರೆಕ್ಟ್ ಆಗಿರ್ತೀವಿ ಸರ್. ಸರ್, ಈ ಕುರಿಗಳನ್ನ ಬಿಟ್ಟು ಯಾವ ಹುಲಿ ಹಿಡಿಯೋ ಸ್ಕೆಚ್ಚು ಸರ್? ಫ್ರೆಂಡ್ಶಿಪ್ ನಲ್ಲಿ ಡೀಲ್ ಕೊಡ್ಸಿದ್ರೆ ಹಿಂಗೆ ನಾವು ಮಾಡೋದಲ್ಲ. ಮಗ, ನಾನು ಬೇಕು ಅಂತ ಮಾಡ್ಲಿಲ್ವೋ? ನಾನು ಶೂಟ್ ಮಾಡಿದ ಹುಡುಗ ಒಬ್ಬಂಗೇನೆ. ಆದರೆ ಆ ಹುಡುಗನಿಂದೆ ಆ ಹುಡುಗಿದಾಳೆ ಅಂತ ನನಗೆ ಗೊತ್ತಿರ್ಲಿಲ್ವೋ? ಇದೆಲ್ಲ ಗೊತ್ತಿಲ್ಲದೆ ಆಗೋಯ್ತು. ನೋಡ್ತೇನೋ, ನೀನ್ ಗೊತ್ತಿದ್ ಮಾಡ್ದೋ ಗೊತ್ತಿಲ್ಲದೆ ಮಾಡ್ದೋ ನನಗೆ ಗೊತ್ತಿಲ್ಲ. ನೀನ್ ಮಾಡಿರೋ ಕೆಲಸದಿಂದ ನಮ್ಮೆಲ್ಲರ ಕುತ್ತಿಗೆ ಬಂದಿದೆ. ಅದ್ ನೀನು ಗೊತ್ತಾ? ಇವಾಗ ಆಗೋಯ್ತು, ಏನ್ ಮಾಡಕ್ಕೂ ಆಗಲ್ಲ. ಬಿಟ್ಟಾಕಿದ್ರೆ ಬಯ್ಯ ನನಗ್ ಮೂಟೆ ಕಟ್ತಾನೆ. ಈಗ ನಿನ್ನ ನಾನ್ ಕರ್ಕೊಂಡು ಹೋಗಿ ಬಯ್ಯನ ಮುಂದೆ ನಿಲ್ಲಿಸ್ಲಿಲ್ಲ ಅಂದ್ರೆ ನನ್ ಪ್ರಾಣಕ್ಕೆ ಕುತ್ತು. ನೋಟೆನ್ನೋ ಕಿರಿಕ್ ಮಾಡ್ದೆ ಜೊತೆ ಬಾ, ಇಲ್ಲ ಅಂದ್ರೆ ನಾನ್ ಮೆಂಟ್ಲಾಗ್ಬೇಕಾಗತ್ತೆ. ಮಗ, ಅರ್ಥ ಮಾಡ್ಕೊಳ್ಳೋ. ಜೊತೆಗೆ ಹುಡುಗಿ ಇದ್ದಾಳೋ, ಅವಳ ಮನೆಗೆ ಸೇಫ್ ಆಗಿ ಬಿಟ್ಬಿಟ್ಟು ನಾನೇ ನಿನ್ನ ಹತ್ರ ಬರ್ತೀನೋ? ನಂಗೆ ಗೊತ್ತು, ಈಗ ನೀನ್ ಬಿಟ್ರೆ ನೀನು ಮತ್ತೆ ನನ್ನ ಕೈಗೆ ಸಿಗಲ್ಲ ಅಂತ. ಕೂಲಾಗಿ ಹೇಳ್ತಾ ಇದೀನಿ, ನನ್ ಜೊತೆ ಬಾ. ಇಲ್ಲ ಅಂದ್ರೆ ನಮ್ ತಾಯಣೆ ಚೆನ್ನಾಗಿರಲ್ಲ, ಅರ್ಥ ಮಾಡ್ಕೋ. ಏನೋ ಗಂಡ್ಸಾಗಿ ಹುಡುಗಿ ಮುಂದೆ ಒದೆ ತಿಂದ್ರೆ ಮರ್ಯಾದೆ ಇರಲ್ಲ. ನನ್ ಜೊತೆ ಬಾ. ಏನೋ ಒಂದ್ ಹುಡುಗಿ ಜೊತೆ ಮೈಸೂರು ಕಡೆ ಹೊರಟ ಭಯ. ಈಗ ಹೋದ್ರೆ ಇಮಿಡಿಯೇಟ್ ಆಗಿ ಹೋದ್ರೆ ಸಿಗ್ತಾನೆ ಭಯ. ಪಕ್ಕಾನ? ಪಕ್ಕ ಭಯ. ಈ ಸಲ ಮಿಸ್ ಆದ್ರೆ ನೀನೇ ಎತ್ಬಿಡ್ತೀನಿ. ಎತ್ತೋ. ಹಲೋ, ಪೊಲೀಸ್ ಸ್ಟೇಷನ್. ಪ್ರೀತಿ ಅಂದ್ರೆ ಸುಳ್ಳ ಅಲ್ಲ ಅಲ್ಲ, ಪ್ರೀತಿ ಅಂದ್ರೆ ಮುಳ್ಳ ಅಲ್ಲ ಅಲ್ಲ, ಪ್ರೀತಿ ಅಂದ್ರೆ ಸುಳ್ಳ ಅಲ್ಲ ಅಲ್ಲ, ಪ್ರೀತಿ ಅಂದ್ರೆ ಮುಳ್ಳ ಅಲ್ಲ. ಅಲ್ಲರ ನಮ್ ಟೆನ್ನು ಬಸ್ಸಲ್ಲ ನಡೀರ.
ಕೇಳಿಸ್ಕೊಳ್ಳಿ, ಈ ಏರಿಯಾನಲ್ಲಿ ಶೂಟ್ ಅಟ್ ಸೈಟ್ ಆರ್ಡರ್ ಆಗಿರೋ ಕ್ರಿಮಿನಲ್ ಬಂದು ಸೇರ್ಕೊಂಡಿದ್ದಾರೆ. ಯಾರು ಆಚೆ ಬರಬೇಡಿ, ಹೊರಗಡೆನೂ ಯಾರನ್ನೂ ಸೇರಿಸಬೇಡಿ. ಏನೋ ಇದಲ್ಲ, ಏನಾಯ್ತು? ಯಾಕೋ ಇಬ್ರು ಸೈಲೆಂಟ್ ಆಗಿದ್ದೀರಾ? ಏನಾಯ್ತು? ಅವತ್ತು ಅಣ್ಣ ಹೇಳಿದ್ ನಿಜ ಕಣೋ. ಪ್ರೀತಿನ ಯಾರು ಬೇಕಾದ್ರೂ ಮಾಡ್ಬೋದು, ಆದ್ರೆ ಪ್ರೀತಿನ ಎಲ್ಲರ ಕೈಲಿ ಉಳಿಸ್ಕೊಳಕ್ ಆಗಲ್ಲ. ಏನ್ ಹೇಳ್ತಾ ಇದೆಯಾ ಮಗ? ಅವತ್ತು ಅಣ್ಣ ಹೇಳಿದ್ದನ್ನೇ ಇವತ್ತು ನಾನು ಹೇಳ್ತಾ ಇನ್ ಕಣೋ. ಪ್ರೀತಿನ ಯಾರು ಬೇಕಾದ್ರೂ ಮಾಡ್ಬೋದು, ಆದ್ರೆ ಅದನ್ನ ಎಲ್ರ ಕೈಲಿ ಉಳಿಸ್ಕೊಳಕ್ ಆಗಲ್ಲ. ಅದ್ರ ನಾನು ಒಬ್ಬ, ನನ್ನಿಂದ ಉಳಿಸ್ಕೊಳಕ್ ಆಗಿಲ್ಲ ಕಣೋ. ಪ್ರೀತಿ ಅನ್ನೋದು ನಮ್ಮಂತವ್ರ ಎದೆಯಲ್ಲಿ ಹುಟ್ಟುತ್ತಷ್ಟೇ, ಆದ್ರೆ ಅದು ಲೈಫಲ್ಲಿ ಉಳಿಯಲ್ಲ ಕಣೋ. ಯೋಗ್ಯತೆ ಇಲ್ವೋ? ಮಗ ಏನಾಯ್ತು ಅಂತದ್ದೀಗ? ಈಗ ಅದನ್ನೆಲ್ಲ ಹೇಳಕ್ ಟೈಮ್ ಇಲ್ವೋ? ಏನಾದ್ರೂ ಮಾಡಿ ಮೊದ್ಲು ಇವಳ ಮನೆಗೆ ಸೇರಿಸ್ಬೇಕಷ್ಟೇ. ಆದ್ರೆ ಗೀದ್ರೆ ಇಲ್ಲ, ಮೊದ್ಲು ಇವಳ ಮನೆಗೆ ಸೇರಿಸ್ಬೇಕಷ್ಟೇ. ನೀವು ಆ ಕಡೆಯಿಂದ ಕವರ್ ಮಾಡ್ರು, ನೀವು ಫಾಲೋ ಮಾಡ್ರು.
ಅಮ್ಮ ಯಾಕಮ್ಮ ಅಪ್ಪ ಫೋನ್ ಎತ್ತುತ್ತಿಲ್ಲ? ಯಾವುದೋ ಟೆನ್ಷನ್ ಇರ್ಬೋದು, ಎತ್ತುತ್ತಾರೆ, ಸುಮ್ಮನಿರು. ಇಲ್ಲಮ್ಮ, ಅಪ್ಪ ಯಾವುದೇ ಟೆನ್ಷನ್ ಅಲ್ಲಿದ್ರು ಫೋನ್ ಎತ್ತಿ ನಂಗೆ ಮುತ್ತು ಕೊಡ್ತಾ ಇದ್ರು ಅಲ್ಲ ಅಮ್ಮ. ಈಗ ಯಾಕಮ್ಮ ಎತ್ತುತ್ತಿಲ್ಲ ಫೋನ್ನ? ಅಪ್ಪ ಪ್ಲೀಸ್ ಅಪ್ಪ, ಫೋನ್ ಎತ್ತಿ ನನಗೆ ಮುತ್ತು ಕೊಡಪ್ಪ. ನಿನಗೇನಾಯ್ತಪ್ಪ ಇವತ್ತು? ನೀನು ಯಾವುದೇ ಟೆನ್ಷನಲ್ಲಿದ್ರು ರಿಸ್ಕಲ್ಲಿದ್ರು ಫೋನ್ ಎತ್ತಿ ನನಗೆ ಮುತ್ತು ಕೊಡ್ತಿದ್ದೆ ಅಲ್ವಾ ಅಪ್ಪ? ಏನಾಯ್ತಪ್ಪ ಇವತ್ತು ನಿನಗೆ? ನನಗೆ ಬೇಜಾರು ಮಾಡಿಸ್ಬೇಡಪ್ಪ, ಫೋನ್ ಎತ್ತಪ್ಪ. ನಿಂದಮ್ಮಯ್ಯ ಅಪ್ಪ, ಫೋನ್ ಎತ್ತು ಮುತ್ತು ಕೊಡಪ್ಪ. ಅಮ್ಮ, ಏನಮ್ಮ? ಅಪ್ಪ ಫೋನ್ ಎತ್ತಲಿಲ್ಲಮ್ಮ. ನಾನು ಯಾವತ್ತೂ ಅಪ್ಪಗೆ ಫೋನ್ ಮಾಡಿ ಮುತ್ತು ಕೇಳಲ್ಲ, ಏನು ಕೇಳಲ್ಲ. ಅಳ್ಬೇಡ ಪುಟ್ಟಿ, ಅಪ್ಪ ಫೋನ್ ಮಾಡ್ತಾರೆ, ಸುಮ್ಮನಿರು.
ಮಧು ನನಗಿಲ್ಲಿಂದ ಮನೆಗೆ ಹೋಗಿ ದಾರಿ ಗೊತ್ತಾಗುತ್ತಾ? ನನಗೆ ತುಂಬಾ ಸುಸ್ತಾಗ್ತಾ ಇದೆ. ನನ್ನ ಕೈಲಿ ನಿಂತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ನಾವು ಜಾಸ್ತಿ ಹೊತ್ತಿಲ್ಲಿ ಇರೋಕ್ಕೂ ಆಗಲ್ಲ. ಯಾವಾಗ ಯಾರೇನು ಮಾಡ್ತಾರೆ ಅಂತನೂ ಗೊತ್ತಿಲ್ಲ. ಮೊದಲಿಂದ ಮಧು ಸೇಫ್ಟಿಯಾಗಿ ಹೋಗಿ ಮನೆಗೆ ಸೇರ್ಕೋ.
ಏಯ್ ಯಾರು ನೋಡೋದು ಸರಿ ಅಣ್ಣ ನಮ್ಮ ಪೆನ್ನು ಬೇಡ 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 ಅಂದ್ರೂ ಪ್ರೀತಿಯಿಂದ ಬಿದ್ದು ಬೀದಿ ಪಾಲಾಗ್ಬಿಟ್ಟ. ಕಳ್ಕೊಂಡಿರೋ ಪ್ರೀತಿ ಬಗ್ಗೆ ದಿನ ಕೊರಗಿ ಸಾಯೋದಕ್ಕಿಂತ ಒಂದೇ ಸತಿ ಸಾಯೋದು ಒಳ್ಳೇದು. ಪ್ರೀತಿನ ಯಾವನ್ ಬೇಕಾದ್ರೆ ಮಾಡ್ಬೋದು, ಅದನ್ನು ಉಳಿಸ್ಕೊಳ್ಳೋಕ್ಕೆ ಎಲ್ರ ಕೈಲೂ ಆಗಲ್ಲ ಅನ್ನೋದಕ್ಕೆ ಈ ನನ್ನ ಮಗ ಒಂದು ಎಕ್ಸಾಂಪಲ್ ಆಗಿ. ಬನ್ರೋ